ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಯಾನ್ಯತಿರಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಬ್ರಹ್ಮಹೃದಾಯ ಆದಿಕವಯೇ ಮುಕ್ಷ್ಯಂತಿ ಯಂ ಸೂರಯಃ ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರರ್ತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜೈತೀರ್ಥವಾನ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚಯಿತೋ ದೇವತಾ ಭಾರತೀ ಸಾ ಮಮ ವಚಸ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವೇ ವೈ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂಭರೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಓಂ ಶ್ರೀ ಸ್ವಸ್ತ್ಯಸ್ತು. ಶ್ರೀಮದ್ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣನ ಮಹಿಮೆಯನ್ನು ಅತಿ ವೈಭವದಿಂದ ವಿಸ್ತಾರವಾಗಿ ಕೊಂಡಾಡುವಂತಹ ದಶಮಸ್ಕಂದ, ಅದರಲ್ಲಿ ಪೂರ್ವಾರ್ಧವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಪರಮಾತ್ಮನ ಅವತಾರವಾಗುವುದಿದೆ. ಅದರ ಮುಂಚೆ ಕಂಸ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಅನಂತರದಲ್ಲಿ ಶುಭಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ತಾನೇ ಸ್ವಯಂ ಕಂಸನೇ ರಥದಲ್ಲಿ ರಥಿಕನಾಗಿ ಸಾರಥಿಯಾಗಿ ಅವರ ಮನೆಗೆ ಬಿಟ್ಟುಕೊಡುವ ಸಮಯದಲ್ಲಿ ಆಕಾಶವಾಣಿಯಾಗಿದೆ, ಕಂಸ ನಿನ್ನ ತಂಗಿಯಲ್ಲಿ ಹುಟ್ಟುವ ಅಷ್ಟಮ ಗರ್ಭ ನಿನ್ನ ಮೃತ್ಯುವಿಗೆ ಕಾರಣವಾಗ್ತದೆ ಅಂತಂದಾಗ ಆ ವಾಣಿಯನ್ನು ಕೇಳಿ ಸಿಟ್ಟಿಗೆ ಬಂದು ಆ ದೇವಕಿಯನ್ನು ಕೂದಲವನ್ನು ಹಿಡಿದು ಖಡ್ಗವನ್ನು ತೆಗೆದು ಸಂಹಾರ ಮಾಡಬೇಕು ಅಂತ ಹೋದಾಗ ವಸುದೇವ ಪ್ರಾರ್ಥನೆ ಮಾಡಿ, ಹೆಣ್ಣನ್ನು ಕೊಲ್ಲಬಾರದು, ಅದು ನಿನ್ನಂಥ ಮಹಾವೀರ, ಉತ್ತಮ ಕುಲದಲ್ಲಿ ಪ್ರಸೂತನಾದ ನೀನು ಹೀಗೆ ಅಪಚಾರ ಮಾಡುವುದು ಸರಿಯಲ್ಲ. ಮೃತ್ಯು ಅಂತನ್ನೋದು ಹುಟ್ಟಿದಾರಭ್ಯಲೇನೆ ಅದು ಬೆನ್ನಿಂದ ಹತ್ತಿಕೊಂಡೇ ಬಂದಿರ್ತದೆ. ಹಾಗಾಗಿ ಇವತ್ತಿಲ್ಲೋ ನಾಳೆ ನಾವು ಸಾಯಬೇಕು, ಹಾಗಾಗಿ ಬಿಟ್ಟುಬಿಡು. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗುವುದು ಜೀವ ಹೊರತು ಜೀವಿಗೆ ಸಾಯೂ ಇಲ್ಲ. ಅವ ಅಜರಾಮರನಾಗಿದ್ದಾನೆ, ದೇಹ ಅಷ್ಟೇ ಸಾಯ್ತದೆ ಅಂತ ಎಲ್ಲ ಅನೇಕ ವಿಧವಾದ ಉಪದೇಶಗಳನ್ನು ಮಾಡಿ ಕೊನೆಗೆ ಇದು ಯಾವುದಕ್ಕೂ ಬಗ್ಗವನಲ್ಲಿ ಇವನಿಗೆ ಬೇಕಾದದ್ದನ್ನು ಕೊಟ್ಟರೆ ಬಿಡ್ತಾನೆ ಅಂತ ಹೇಳ್ತಾನೆ. ನಿನಗೆ ಏನು ಬೇಕು? ಇವಳಲ್ಲಿ ಹುಟ್ಟುವ ಸಂತಾನಗಳು, ಅದನ್ನು ನೀನು ಕೊಟ್ಬಿಡ್ತೇನೆ, ಏನಾದರೂ ಮಾಡಿಕೊ, ಪಾಳನಾದರೂ ಮಾಡು, ಪೋಷಣ ಆದರೂ ಮಾಡು, ಸಂಹಾರಾದರೂ ಮಾಡು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ, ನಾಂತುಂ ಹರಸಿ ಕಲ್ಯಾಣಿ ಇಮಂ ತ್ವಂ ದೀನವತ್ಸಲಃ, ಈಗಿನ ಮದುವೆಯಾಗಿ ಹೊಂಟಿರುವ ಈ ದೇವಕಿಯನ್ನು ನೀನು ಕೊಲ್ಲಬೇಡ, ನಿನ್ನ ತಂಗಿಯವಳು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ, ಮೃತ್ಯುರ್ ಬುದ್ಧಿಮತಾ ಮೋಕ್ಷ್ಯ, ಬುದ್ಧಿವಂತನಾದವನು ತನಗೆ ಬಂದ ಮೃತ್ಯುವನ್ನು ಪರಿಹಾರ ಮಾಡಿಕೊಳ್ಳುವುದೇ ಒಂದು ಮಹತ್ತರ ಉದ್ದೇಶ. ಅಂದರೆ ದೇವಕಿ ಮೇಲೆ ಬಹಳ ಪ್ರೀತಿ ಮಾಡಿದ ಕಂಸ, ವಸುದೇವ ಹೆಂಡತಿ ಮೇಲೆ ಬಹಳ ಮೋಹ ಇತ್ತು. ಆದರೆ ಹೆಂಡತಿಯಲ್ಲಿ ಹುಟ್ಟುವ ಏನು ಕುಮಾರಗಳು ಕೂಸುಗಳಿವೆಯೋ ತನ್ನ ಮಕ್ಕಳು ಅವರ ಮೇಲೆ ಪ್ರೀತಿ ಇದ್ದಿದ್ದಿಲ್ಲ, ಹಾಗಾಗಿ ಆರಾಮಾಗಿ ಕೊಟ್ಬಿಡ್ತೀನಿ ಅಂತ ಹೇಳಿದ.
ಸಾಯುವುದಕ್ಕೆ. ಹೆಂಡತಿಯನ್ನೇ ಉಳಿಸಿಕೊಂಡು ಹೆಂಡತಿಯಲ್ಲಿ ಹುಟ್ಟಿದಂತಹ ಕೂಸುಗಳನ್ನೆಲ್ಲ ಕೊಡ್ತೇನೆ, ಕೊಂದು ಬಿಡು ಅಂತ ಹೇಳಿದ. ಹಾಗಾಗಿ ವಸುದೇವನ ದೃಷ್ಟಿ ಹೆಂಡತಿ ಕಡೆಗಿದೆ, ತನ್ನ ಮಕ್ಕಳ ಕಡೆಗೆ ಇಲ್ಲ ಅಂತನೋ ಏನಾದರೂ ಭಾವನೆ ಬರ್ಬೋದು. ಅದರಲ್ಲಿ ಹಿಂದೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ 6 ಜನ ಸಾಯಲಿಕ್ಕೆ ಕಾರಣ ಏನು ವರಶಾಪಗಳಿವೆ ಅದನ್ನೆಲ್ಲ ನೋಡಲಾಗಿ ಅವರು ಮತ್ತೆ ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು. ಹಾಗಾಗಿ ಪ್ರದಾಯ ಮೃತ್ಯವೇ ಪುತ್ರಾನ್, ಹಾಗಾಗಿ ಹೆಂಡತಿಯನ್ನು ಉಳಿಸಿಕೊಂಡದ್ದು, ಮಕ್ಕಳು ಎಲ್ಲ ಸಾಯಬೇಕು. ಹುಟ್ಟಿದಾರಭ್ಯ ಹುಟ್ಟು ಮುಂಚೆನೆ ಹುಟ್ಟಿ ಆದ ಮೇಲೆ ಸತ್ತು ಹೋಗ್ಬಿಡ್ತಾರೆ. ಅವರಿಗೆಲ್ಲ ಶಾಪ ಇರ್ತದೆ. ನೀವು ಎಲ್ಲರೂ ಅಸುರರಾಗಿ ಹುಟ್ಟ್ರಿ ಅಂತ ಶಾಪ. ಅಷ್ಟೇ ಅಲ್ಲದೇನೆ ಮತ್ತೊಂದು ಶಾಪ ಏನು ಅಂತಂದರೆ, ನಿಮ್ಮ ತಂದೆಯಲ್ಲೇ ನೀವು ಸಾಯಿರಿ. ಕಾಲನೇಮಿಯ ಮಕ್ಕಳಾಗಿ ಕಾಲನೇಮಿಯಿಂದಲೇ ಸಾಯಬೇಕು. ಹಾಗಾಗಿ ಕಾಲನೇಮಿಗಾಗಿ ಹುಟ್ಟಿದ್ದ್ಯಾರು ಕಂಸ. ಹಾಗಾಗಿ ಆ ಕಂಸನಿಂದಲೇ ಇವರೆಲ್ಲ ಸತ್ತು ಹೋದರು. ದುರ್ಗಾದೇವಿ ಒಂದು ಅಂಶದಿಂದ ಇನ್ನೊಂದು ದೇಹದಲ್ಲಿ ಇದ್ದ ಜೀವವನ್ನು ತೆಗೆದುಕೊಂಡು ಬಂದು ಈ ವಸುದೇವನ ದ್ವಾರ ದೇವಿಕೆಯಲ್ಲಿ ಪ್ರವೇಶ ಮಾಡಿ ಅವರನ್ನು ಕೊಂದು ಹಾಕುವ ಪ್ರಸಂಗ ಬರುತ್ತದೆ. ಶ್ರೀಮದಾಚಾರ್ಯರು ಅದ್ಭುತವಾಗಿ ಇದನ್ನು ನಿರ್ಣಯ ಕೊಟ್ಟಿದ್ದಾರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಹಾಗಾಗಿ ವಸುದೇವ ದೇವಕಿಯನ್ನು ಉಳಿಸಿಕೊಂಡು ಇವರೆಲ್ಲರನ್ನ ನಿನಗೆ ಕೊಡುವ ವಿಚಾರವನ್ನು ಮಾಡಿದ್ದ. ಸುತಾಮಿ ಯದಿಜಾಯೇರನ್ ಮೃತ್ಯುರ್ವಾನ ಮರಿಯೇತಚೇ, ಯಾರು ಮತ್ತೆ ಹುಟ್ಟುತ್ತಾರೋ ಅವರಿಗೆಲ್ಲ ನಿನಗೆ ಕೊಡ್ತೇನೆ ಅಂತಂದಾಗ ಆಗಲಿ ಅಂತ ಹೇಳಿ ಬಿಡ್ತಾನೆ. ಮನೆಗೆ ಬಂದು ತಲುಪ್ತಾರೆ. ಮನೆಯಲ್ಲಿ ಆರಾಮಾಗಿ ಕೂಡ್ತಾರೆ. ಸತ್ಯವಂತರ ಮಾತು ಎಷ್ಟು ಸತ್ಯ ಇರ್ತದೆ ಅಂತನ್ಲಿಕ್ಕೆ ವಸುದೇವನೇ ಸಾಕ್ಷಿ. ಆಗ ಒಂದು ಕೂಸು ಹುಟ್ಟಿದೆ. ಕೂಸು ಹುಟ್ಟಿದ ತಕ್ಷಣವೇ ಮತ್ತು ಆಗಿಂದಾಗ ಎಳೆ ಕೂಸನ್ನು ತಂದು ಯಾರ್ಯಾರಾಗಿದ್ದರೆ ಬೇಡಪ್ಪ ಈ ಕಂಸನಿಂದ ದೂರ ಆದರೆ ಹೋಗಿ ಎಲ್ಲಾದರೂ ಬದುಕೋಣ ಅಂತ ಹೇಳಿ ಎಲ್ಲಾದರೂ ಓಡಿ ಹೋಗಿ ಆರಾಮಾಗಿ ಬದುಕಬಹುದಾಗಿತ್ತು. ಕೂಸನ್ನು ರಕ್ಷಣೆ ಮಾಡ್ತಾ ಇದ್ರು. ಹಾಗೆ ಮಾಡಲಿಲ್ಲ ಇವನು. ವಸುದೇವ ಮಾತು ಕೊಟ್ಟಿದ್ದ. ಹಾಗಾಗಿ ಅವನು ತಂದು ನೇರವಾಗಿ ಕೀರ್ತಿವಂತಂ ಪ್ರಥಮಜಂ ಕಂಸ ಆನಾಕ ದುಂದುಭಿ ಅರ್ಪಯಾಮಾಸ ಕೃಚ್ಛೇಣ, ಎಲ್ಲ ವಾದ್ಯ ವೈಭವಗಳನ್ನು ಬಾರಿಸ್ತಾ ಬಂದು ಈ ಕೂಸನ್ನು ಆ ಕಂಸನಿಗೆ ಕೊಟ್ಟು ಬಿಡ್ತಾನೆ. ಆಗ ದೃಷ್ಟ್ವಾ ಸಮತ್ವಂ ತಚ್ಚೋರೈ ಸತ್ತೇ ಚೈವ ವ್ಯವಸ್ಥಿತಂ ಕಂಸಸ್ತು ತುಷ್ಟ ಮನಸಾಹ, ಅವನ ನಿಷ್ಠೆಯನ್ನು ಕಂಡು ಸತ್ಯವಾಣಿಯನ್ನು ನೋಡಿ ಸತ್ಯ ನಿಷ್ಠೆಯನ್ನು ಕಂಡು ಕಂಸನಿಗೆ ಬಹಳ ಸಂತೋಷವಾಯಿತು. ಏನಪ್ಪ ಇವನು ಅಂದಂತೆ ಮಾಡಿಬಿಟ್ಟ. ಹಾಗಾಗಿ ಆ ಕೂಸನ್ನು ನೋಡ್ತಾನೆ. ನೋಡಿ ಕಂಸ ಮಾತನಾಡ್ತಾನೆ. ಕಂಸಸ್ತುಷ್ಟ ಮನಸ ರಾಜನ್ ಪ್ರಸಹನ್ ನಿಧಮಬ್ರವಿ, ನಗ್ತಾ ಈ ಮಾತನ್ನು ಹೇಳ್ತಾನೆ. ಏನಂತ? ಪ್ರತಿ ಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ, ನೋಡಪ್ಪ ಈ ಕೂಸಿನಿಂದ ನನಗೆ ಭಯ ಇಲ್ಲ, ಹಾಗಾಗಿ ಇದನ್ನು ತಗೊಂಡು ಹೋಗಿಬಿಡು ನೀನು. ಅಷ್ಟಮ ದ್ವಿಯೋ ಗರ್ಭಂ, ನನಗೆ ಆದದ್ದು ಆಕಾಶವಾಣಿ ಕೇಳಿದ್ದೇನು ಕಿವಿಗೆ, 8ನೇ ಗರ್ಭ, ಇದು ನಿನ್ನ ಮೃತ್ಯುವಿಗೆ ಕಾರಣ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಪ್ರಥಮ ಗರ್ಭದಿಂದ ನನಗೇನು ಭಯ ಇಲ್ಲ, ಹಾಗಾಗಿ ಇದನ್ನು ತೆಗೆದುಕೊಂಡು ಹೋಗು ಅಂತಂದಾಗ ಸಂತೋಷ ಪಡುವಂತೆ ಇಲ್ಲ. ದುಷ್ಟರು ಯಾವಾಗ ಕಳಿಸಿದ್ದಾರೋ ಮತ್ತೆ ಯಾವಾಗ ಕರೆದು ಕೂಸನ್ನು ಇಸ್ಕೊಂಡು ಸಂಹಾರ ಮಾಡ್ತಾನೋ ಗೊತ್ತಿಲ್ಲ. ಅಂತಾನೆ ವಸುದೇವ ಆನಭ್ಯನಂದದ ತದ್ವಾಕ್ಯಂ ಮನಸ ಅಸತೋ ವಿಜಿತಾತ್ಮನಃ, ಅಸತ್ಯವಾದ ಸಂತೋಷವನ್ನು ಪಡ್ತಾ ತಾನು ಮನೆಗೆ ತಿರುಗ್ತಾ ಇದ್ದಾನೆ, ಹೊರಟಿದ್ದಾನೆ. ಅಷ್ಟರಲ್ಲಿ ನಾರದರು ಬಂದಿದ್ದಾರೆ. ನಾರದರು ಬಂದು ಹೇಳ್ತಾರೆ, ಬರೀ ಸ್ವಾಮಿ ಸ್ವಾಗತ ಅಂತ ಆ ನಾರದರನ್ನು ಕರೆದು ಕೂಡಿಸ್ತಾನೆ. ಏನಪ್ಪ ಆರಾಮಿದ್ದೀರೇನು ಅಂತ ನಾರದರಿಗೆ ಕಂಸ ಕೇಳಿದರೆ, ನಾನು ಆರಾಮಿದ್ದೀನಪ್ಪ, ನಿಂದೇ ನನಗೆ ಕಾಜಿಯಾಗಿದೆ. ಯಾಕೆ ಅಂತಂದರೆ ಎಲ್ಲ ದೇವತೆಗಳು ಭೂಮಿ ಮೇಲೆ ಅವತಾರ ಮಾಡಿದ್ದಾರೆ, ಎಲ್ಲ ಅಸುರರನ್ನು ಸಂಹಾರ ಮಾಡೋದಕ್ಕಾಗಿ, ಅದು ನಿನಗೆ ಗೊತ್ತಿಲ್ಲ. ಹಾಗಾಗಿ ವಿಚಾರ ಮಾಡು, ನೀನೇನೋ ಅಂದಿ ಒಂದೇ ಕೂಸಿನಿಂದ ನನಗೆ ಆಪತ್ತು ಇಲ್ಲ ಅಂತ. ದೇವತೆಗಳ ವ್ಯಾಪಾರ, ದೇವತೆಗಳ ಮಾಯ ನಿನಗೆ ಅರ್ಥ ಆಗೋದಿಲ್ಲ. 8ನೇದ್ದೇ 1ನೇದಾಗಿರ್ಬೋದು, 1ನೇದ್ದೇ 8ನೇದಾಗ್ಬೋದು, ಗೊತ್ತಿಲ್ಲ. 8 ಕೂಸು ಹುಟ್ಟುತ್ತದೆ ಅಂತ ಹೇಳಿದ್ದಾರೆ ಅಷ್ಟೇ. ಅದು 1ನೇದ್ದೇ ಆಗ್ಬೋದು, 8ನೇದ್ದೇ ಆಗ್ಬೋದು. ವಿಚಾರ ಮಾಡು, ನಿನ್ನ ಮೇಲೆ ಬಹಳ ಕಾಳಜಿ ಪ್ರೀತಿ ಇರೋದ್ರಿಂದ ಈ ಮಾತು, ಮುಖ್ಯವಾದ ಮಾತನ್ನು ನಿನಗೆ ಹೇಳಿ ನಾನು ಬಂದಿದ್ದೇನೆ ಹೇಳಲಿಕ್ಕೆ. ಅದು ದೇವರ ಸಂಕಲ್ಪ. ವರಶಾಪಗಳೆಲ್ಲ ನಡಿಬೇಕು, ಇವರೆಲ್ಲ ಸಾಯಬೇಕಾಗಿದೆ. ಹಾಗಾಗಿ ಆ ನಾರದರು ಬಂದು
ಬೆಂಕಿ ಹಚ್ಚಿ ಕೆಲಸ ಮಾಡ್ತಾರಲ್ಲ ಹಾಗೆ ನಾರದರು ಬಂದು ಇಲ್ಲಿ ಕಂಸನಿಗೆ ಮನಸ್ಸಿನಲ್ಲಿ ದ್ವೇಷವನ್ನು ಹೆಚ್ಚು ಮಾಡಿ ಹೋದರು. ಋಷೇರ್ ನಿಗಮತೆ ವಿನಿರ್ಗಮೆ ಕಂಸೋ ಯದೂನ್ ಮತ್ವಾ ಸುರಾನಿತಿ. ಆ ಎಲ್ಲ ಯಾದವರು ದೇವತೆಗಳಾಗಿ ಹುಟ್ಟಿದ್ದಾರೆ ಅಂತ ಹೇಳಿದ್ದು ಕೇಳಿ ಕಂಸನಿಗೆ ದೇವಕ್ಯ ಗರ್ಭಸಂಭೂತಂ ವಿಷ್ಣುಂಚ ಸ್ವವಧಂ ಪ್ರತಿ ಅವನನ್ನು ಕರೆಸ್ತಾನೆ. ಮತ್ತೆ ಪುನಃ ಕರೆಸಿ ದೇವಕೀಂ ವಸುದೇವಂಚ ನಿಗೃಕ್ಷ್ಯ ನಿಗಡೇ ಗೃಹಾತ್, ಕರೆಸಿ ಎಳೆ ಎಳೆ ಕೂಸು ಕೈಯಿಂದ ಎತ್ತುಕೊಂಡು ದೊಡ್ಡದಾದ ಒಂದು ಬಂಡೆಗಲ್ಲಿರುತ್ತದೆ, ಆ ಬಂಡೆಗಳ ಮೇಲೆ ಅಪ್ಪಳಿಸಿ ಆ ಕೂಸನ್ನು ಸಂಹಾರ ಮಾಡಿಬಿಡ್ತಾನೆ. ಬಹಳ ಹೇಳ್ತಾರೆ, ಕೇಳುವುದಿಲ್ಲ. ಆಗ ಈ ವಸುದೇವನಿಗೆ ಅನೇಕ ಜನ ಹೆಂಡಂದರಿದ್ದಾರೆ. ಈ ದೇವಕಿಯ ತಂಗಿಯಂದರು ಎಲ್ಲರೂ ಮತ್ತೆ ಹೆಂಡಂದರೇ ಆಗಿದ್ದಾರೆ. ಹಾಗಾಗಿ ಅವರಲ್ಲಿ ಮತ್ತೆ ಯಾವ ಸಂತಾನವಾಗ್ತದೋ ಗೊತ್ತಿಲ್ಲ. ಅವನು ನನ್ನ ಮೃತ್ಯುಗೆ ಕಾರಣ ಆಗ್ಬೋದು, ಅದಕ್ಕೆ ಬೇಡವೇ ಬೇಡ. ವಸುದೇವ ಮತ್ತು ದೇವಕಿಯನ್ನು ಒಂದು ಕಾರಾಗೃಹದಲ್ಲಿ ಹಾಕಬೇಕು ಅಂತ ಹೇಳಿ ಒಂದು ಜೈಲಿನಲ್ಲಿ ಹಾಕಿಟ್ಬಿಡ್ತಾರೆ. ಸಂತಾನ ಆದರೆ ಇವರಲ್ಲೇ ಸಂತಾನ ಆಗಬೇಕು, ಅದು ನನಗೆ ಗೊತ್ತಾಗಬೇಕು, ಅವರನ್ನು ಆ ಸಂತಾನಗಳನ್ನು ನಾನು ಕೊಂದು ಹಾಕಬೇಕು ಅಂತ ದುರಾಲೋಚನೆಯಿಂದ ಒಂದು ನಿಗಡೇರ್ ಗೃಹೇ ನಿಗೃಕ್ಷ್ಯ ಜಾತಂ ಜಾತವಹನ್ ಪುತ್ರಂ ತಯೋರ್ಹೋ ಅನಗತ್ ಶಂಕಾ ಆತ್ಮಾನಂ ಹ್ಯ ಸಂಜಾತಂ ಜಾನನ್ ಪ್ರಾಕ್ ವಿಷ್ಣುನಾಹತಂ ಮಹಾಸುರಂ ಕಾಲನೇಮಿಂ ಯದುಭಿಸ್ಸ ವಿರುದ್ಧತ. ಹಾಗಾಗಿ ಇಷ್ಟು ಉಪಾಯ ಮಾಡಿ ಅವರನ್ನು ಕಾರಾಗೃಹದಲ್ಲಿ ಹಾಕಿದ್ದಾನೆ. ಈ ಕಂಸನಿಗೆ ಸಪೋರ್ಟಾಗಿ ಹಿಂಬದಿಯಲ್ಲಿ ಇದ್ದು ಎಲ್ಲರೂ ಮತ್ತೆ ಕಂಸನಿಗೆ ಪ್ರೋತ್ಸಾಹನವನ್ನು ಕೊಡುವರು, ಕಂಸನ ಸೇವೆಯನ್ನು ಮಾಡುವಂತಹ ಅನೇಕ ರಾಕ್ಷಸರಿದ್ದಾರೆ. ಪ್ರಲಂಬ, ಬಕ, ಚಾಣೂರ, ತೃಣಾವರ್ತ, ಮಹಾಶನ, ಮುಷ್ಟಿಕ, ಅರಿಷ್ಟ ಮತ್ತು ಪೂತನ, ಕೇಶಿ, ಧೇನುಕ, ಹೀಗೆ ಅನೇಕ ರಾಕ್ಷಸರು, ಅನೇಕ ದೈತ್ಯರು, ಇವರೆಲ್ಲರೂ ಕೃಷ್ಣನ ಸಂಹಾರಕ್ಕಾಗಿ ಕಂಸ ಮುಂದೆ ಒಬ್ಬೊಬ್ಬರನ್ನೇ ಕಳಿಸ್ತಾ ಹೊರಟಿದ್ದಾನೆ. ಇಷ್ಟರಲ್ಲಿ ಈಗ ಇನ್ನು ಮತ್ತೆ 5 ಕೂಸುಗಳು ಹುಟ್ಟಿವೆ. ಆ 5 ಕೂಸುಗಳನ್ನು ಪ್ರತಿ ಬಾರಿ ವಸುದೇವ ಎಷ್ಟು ನೋಡ್ರಿ ಮನಸ್ಸು ಅಗ್ದಿ ಕಲ್ಲಾಗಿ ಮಾಡಿಕೊಂಡಿದ್ದಾನೆ, ಪಾಷಾಣದಂತೆ ಮಾಡಿಕೊಂಡು ಹುಟ್ಟಿದ ಕೂಸುಗಳನ್ನು ತರುವುದು, ಕಂಸ ಕೈಯಲ್ಲಿ ಕೊಡುವುದು, ಕಂಸ ಏನು ಬಿಡೆ ಮಾಡದೇನೆ ಆ ಬಂಡೆಗಲ್ಲ ಮೇಲೆ ಎತ್ತಿ ಬಿಸಾಡೋದು, ಕೊಂದು ಹಾಕೋದು. ಹೀಗೆ 6 ವರ್ಷ 6 ಕೂಸುಗಳನ್ನು ಕೊಂದು ಹಾಕಿದ್ದಾನೆ. 7ನೇ ವರ್ಷ ಬರ್ತಾ ಇದೆ. ಆಗ ಪರಮಾತ್ಮ ಮತ್ತು ದುರ್ಗಾದೇವಿಯನ್ನು ಕರೀತಾನೆ. ದುರ್ಗಾದೇವಿ, ಒಂದು ಕೆಲಸ ಕೊಡ್ತೇನೆ ನಿನಗೆ, ನೀನೇ ಮಾಡಲು ಸಮರ್ಥಳು, ಹಾಗಾಗಿ ಆ ಕೆಲಸವನ್ನು ನೀನೇ ಮಾಡಬೇಕು ಅಂದಾಗ, ಸಪ್ತಮೇ ವೈಷ್ಣವಂ ಧಾಮ ಯಮಂತಂ ಪ್ರತಿದಕ್ಷತೆ ಗರ್ಭೋ ಬಭೂವ ದೇವಕ್ಯ ಹರ್ಷೋಕ ವಿವರ್ಧನ. ಹರ್ಷ ಸಂತೋಷ ದುಃಖಗಳನ್ನು ಕೊಡತಕ್ಕ ಅತ್ಯಂತ ಶ್ರೇಷ್ಠವಾದಂತಹ 7ನೇ ಗರ್ಭ ದೇವಕಿಯಲ್ಲಿ ಬೆಳೀತಾ ಇದೆ. ಈ ಗರ್ಭವನ್ನು 3 ತಿಂಗಳು ಆಗಿದೆ. ಈ ಗರ್ಭವನ್ನು ತೆಗೆದುಕೊಂಡು ಹೋಗಿ ಗೋಕುಲದಲ್ಲಿ ಇದ್ದ ಮತ್ತು ರೋಹಿಣಿ ಯಶೋಧಾದೇವಿಯ ಗರ್ಭದಲ್ಲಿ ಇದನ್ನು ಹಾಕಬೇಕು, ಗರ್ಭವನ್ನೇ ಟ್ರಾನ್ಸ್ಫರ್ ಮಾಡಬೇಕು. ಇದು ಯಾರಿಗೆ ಮಾಡಲಿಕ್ಕೆ ಸಾಧ್ಯ? ಯೋಗಮಾಯ ಇದ್ದ ದೇವರ ಪೂರ್ಣ ಅನುಗ್ರಹ ಪಾತ್ರಳಾದಂತಹ ದುರ್ಗಾದೇವಿಗೆ, ಶ್ರೀ ಭೂದುರ್ಗ, ಆ ದುರ್ಗಾದೇವಿಗೆ ಅತ್ಯಂತ ಶಕ್ತಿ ಇದೆ, ಸಮರ್ಥಳು ಅಂತ ಹೇಳಿ ಪರಮಾತ್ಮ ಇದನ್ನು ಹೇಳ್ತಾನೆ. ಅವಳು ಮತ್ತೆ ಶುಕ್ಲಕೇಶಾವೇಶನಾದಂತಹ ಕೃಷ್ಣ ಅಲ್ಲಿ ಸನ್ನಿಧಾನಗೊಂಡಿರ್ತಾನೆ. ಬಲರಾಮ ದೇವರು ಅವತಾರ ಮಾಡೋರು ಇರ್ತಾರೆ. ಶೇಷ ಅಂತ ಸಪ್ತಮಂ ವೈಷ್ಣವಂ ದೇವಕ್ಯಾಂ ಜಠರೇ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಾಂ ಗಚ್ಚ ದೇವಿ ವಜಂ ಭದ್ರೇ ಗೋಪಗೋಭಿರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೇ. ಆ ನಂದನ ಹೆಂಡತಿಯಾದಂತಹ ರೋಹಿಣಿ, ಆ ರೋಹಿಣಿ ಗರ್ಭದಲ್ಲಿ 3 ತಿಂಗಳುಗಳ ಕಾಲ ಮಾತ್ರ ಇರಬೇಕು ಅಂತ ಇರ್ತದೆ. ಹಾಗಾಗಿ 3 ತಿಂಗಳು ಈ ಹೊಟ್ಟೆಯಲ್ಲಿ ಇದ್ದ ಗರ್ಭವನ್ನು ತೆಗೆದುಕೊಂಡು ಹೋಗಿ ಆ ರೋಹಿಣಿ ಗರ್ಭದಲ್ಲಿ ದುರ್ಗಾದೇವಿ ಇಡ್ತಾಳೆ. ಇಲ್ಲಿ ಗರ್ಭಸ್ರಾವವಾಗಿದೆ 7ನೇ ಕೂಸು ಹುಟ್ಟಲೇ ಇಲ್ಲ, ಹುಟ್ಟುಕ್ಕಿಂತ ಮುಂಚೆನೇ ಗರ್ಭಸ್ರಾವವಾಯಿತು ಅಂತ ಎಲ್ಲ ಕಡೆಗೆ ಸುದ್ದಿ ಹರಡಿಬಿಡುತ್ತದೆ. ಆವಾಗ ಕಂಸ ಇನ್ನು ಮೇಲೆ ಉಳಿದದ್ದು 8ನೇ ಗರ್ಭ, 7 ಗರ್ಭ ಅಂತೂ ನನಗೇನು ಮಾಡಲಿಲ್ಲ, ನಾನೇ ಕೊಂದು ಹಾಕಿಬಿಟ್ಟೆ. ಅಂದರೆ ಆ ಗರ್ಭವನ್ನು ಕೊಂದು ಹಾಕಿದೆ, 7ನೇ ಗರ್ಭ ತಾನೇ ಸತ್ತು ಹೋಗಿದೆ ನನ್ನ ಗಾಬರಿಯಿಂದ. ಇನ್ನು ಇರಿದ್ದದ್ದು ಯಾವುದಪ್ಪ? 8ನೇ ಗರ್ಭ. ಹಾಗಾಗಿ ಆಗ 8ನೇ ಗರ್ಭ ಹುಟ್ಟುತ್ತದೆ.
ಅಂತ ಚಿಂತಾಪರನಾಗಿ ಮುಂಜಾನೆ ಹಗಲು ರಾತ್ರಿ ಸಂಜೆ ಎಲ್ಲ ಹೊತ್ತಿಗೂ ಅದನ್ನೇ ಚಿಂತೆ ಮಾಡ್ತಾ ಪಾಪ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಆಗ ದುರ್ಗಾದೇವಿ ಈ ಕೆಲಸವನ್ನು ಮಾಡಿದ್ದಾಳಲ್ಲ, ಬಹಳ ದೊಡ್ಡ ಸೇವೆ. ಮಥುರಾಪಟ್ಟಣದಿಂದ ಗೋಕುಲಕ್ಕೆ ಗರ್ಭವನ್ನು ತೆಗೆದುಕೊಂಡು ಹೋಗಿ ರೋಹಿಣಿ ಗರ್ಭದಲ್ಲಿ ಇಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ಅನೇಕ ಹೆಸರುಗಳಿಂದ ನೀನು ಲೋಕದಲ್ಲಿ ಖ್ಯಾತಿಯನ್ನು ಪಡು ಅಂತ ದೇವರು ವರ ಕೊಡ್ತಾನೆ ದುರ್ಗಾದೇವಿಗೆ. ಏನಂತ? ನಾಮಧೇಯಾನಿ ಕುರುವಂತಿ ಸ್ಥಾನಾನಿ ಚ ನರಾಭುವಿ ದುರ್ಗೇತಿ. ದುರ್ಗಾ ಅಂತ ಆಗಲೇ ಹೆಸರು ಬಂದದ್ದು ಲಕ್ಷ್ಮೀದೇವಿಗೆ. ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ನಿಕಾ, ಮಾಯಾ, ನಾರಾಯಣಿ, ಶಾರದಾ, ಅಂಬಿಕಾ, ಇಷ್ಟು ಹೆಸರುಗಳು. ಕೃಷ್ಣ ಅಂದರೆ ಭಗವಂತ ಗರ್ಭ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ, ಗರ್ಭ ಇಲ್ಲಿಂದ ತೆಗೆದುಕೊಂಡು ಅಲ್ಲಿ ಬೇರೆ ಕಡೆಗೆ ಯೋಗ್ಯವಾದ ರೀತಿಯಿಂದ ಅದನ್ನು ರಕ್ಷಣೆ ಮಾಡ್ತಾ ದುರ್ಗಾದೇವಿ ಅಲ್ಲಿ ಸ್ಥಾಪನೆ ಮಾಡಿದ್ದಕ್ಕಾಗಿ ಗರ್ಭ ಸಂಕರ್ಷಣಾತ್ತಂ ವೈ ಪ್ರಾಹು ಸಂಕರ್ಷಣಂ ಭುವಿ. ಅವನಿಗೆ ಮುಂದೆ ಸಂಕರ್ಷಣ ಅಂತೂ ಹೆಸರಿದೆ. ಯಾರಿಗೆ? ಬಲರಾಮನಿಗೆ. ಮತ್ತು ಎಲ್ಲರಿಗೆ ಸಂತೋಷವನ್ನು ಕೊಡ್ತಾನೆ, ಅತ್ಯಂತ ಬಲಿಷ್ಠನಾಗಿದ್ದಾನೆ. ಆದ್ದರಿಂದ ಬಲರಾಮ ಅಂತೂ ಹೆಸರು ನಾಮಕರಣ ಮುಂದೆ ಮಾಡೋರಿದ್ದಾರೆ, ಅದನ್ನು ಇಲ್ಲೇ ಸೂಚನೆ ಮಾಡಿಬಿಡ್ತಾರೆ. ಹಾಗಾಗಿ ಅವಳಿಗೆ ಹೆಸರು ಬಂದ ಕಾರಣವನ್ನು ಹೇಳಿದರು. ಆ ಗರ್ಭದಲ್ಲಿ ಹುಟ್ಟುವ ಕೂಸಿಗೆ ಮುಂದೆ ಏನು ಹೆಸರು ಆಗ್ತದೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎರಡನ್ನು ಹೇಳಿ ಗರ್ಭೆ ಪ್ರಣೀತೆ ದೇವಕ್ಯ ರೋಹಿಣಿ ಯೋಗನಿದ್ರೆಯ. ಆಗ ರೋಹಿಣಿ ದೇವಿ ಮಲಗಿದ್ದಾಳೆ. ಮರುದಿನ ನೋಡ್ತಾಳೆ, ಅಹೋ ವಿಸ್ರಂಭತೋ ಗರ್ಭ ಇತಿ ಪೌರಾಹ ವಿಚಕ್ಷು. ಗರ್ಭಸ್ರಾವವಾಗಿ ಹೋಯ್ತಲ್ಲ ಅಂತ ಹೇಳಿ ಊರಿನಲ್ಲಿ ಇದ್ದಂತಹ ಎಲ್ಲ ಜನ ಮಾತನಾಡ್ತಾ ಇದ್ದಾರೆ. ಎಲ್ಲ ಗೊತ್ತಾಯಿತು. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರ ಆವಿವೇಶಾಂಶ ಭಾಗೇನ ಮಮ ಆನಕದುಂದುಬೇಹೇ. ಆಗ ಇನ್ನು ಕೃಷ್ಣನ ಅವತಾರವಾಗಬೇಕಾಗಿದೆ. ಆಗ ಕೃಷ್ಣ ಎಲ್ಲರಲ್ಲಿ ಸನ್ನಿಧಾನಗೊಂಡಿದ್ದಾನೆ. ಕೃಷ್ಣ ಎಲ್ಲಿಲ್ಲ ನೋಡೋಣ ಹೇಳು? ಎಲ್ಲ ಕಡೆಗೆ ಕೃಷ್ಣ ಇದ್ದಾನೆ. ಅಂದ ಮೇಲೆ ಮತ್ತು ಪ್ರತ್ಯೇಕವಾಗಿ ಒಂದು ಅಂಶದಿಂದ ವಿಶೇಷವಾಗಿ ಮತ್ತು ತಂದೆಯ ದ್ವಾರ ತಾಯಿಯಲ್ಲಿ ಪ್ರವೇಶ ಮಾಡಬೇಕು ಅಂತ ಹೇಳಿ ವಸುದೇವನಲ್ಲಿ ಪ್ರವೇಶ ಮಾಡಿದ್ದಾನೆ ಭಗವಂತ. ವಸುದೇವನಲ್ಲಿ ಪ್ರವೇಶ ಮಾಡಿ ಅನಂತರದಲ್ಲಿ ಮತ್ತೆ ದೇವಕಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಆ ವಿವೇಶಾಂಶ ಭಾಗೇನ ಮನ ಆನಕದುಂದುಬೇಹೇ. ಎಲ್ಲ ಕಡೆಗೆ ವಾದ್ಯ ವೈಭವಗಳು ನಡೀತಾ ಇದೆ. ಪರಮಾತ್ಮನ ಅವತಾರವಾಗಬೇಕು, ಅವತಾರವಾಗ್ತದೆ ಅಂತ ಹೇಳಿ ಎಲ್ಲ ದೇವಾದಿ ದೇವತೆಗಳು ಸ್ತೋತ್ರ ಮಾಡಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ವಾದ್ಯ ವೈಭವಗಳನ್ನು ಬಾರಿಸುವುದಕ್ಕಾಗಿ ನಿಂತಿದ್ದಾರೆ. ಹಾಡನ್ನು ಹಾಡಲಿಕ್ಕೆ ನಿಂತಿದ್ದಾರೆ. ಮತ್ತು ನೃತ್ಯವನ್ನು ಮಾಡೋದಕ್ಕೆ ದೇವತೆಗಳಿಗೆ ಯಾವ ಯಾವ ಕಲೆಗಳು ಇವೆಯೋ ದೇವರು ಅನುಗ್ರಹ ಮಾಡಿ ದಯಪಾಲಿಸಿದ್ದಾನೋ ಆ ಎಲ್ಲವನ್ನು ತಮ್ಮ ತಮ್ಮ ಮತ್ತು ಪ್ರದರ್ಶನವನ್ನು, ನೃತ್ಯವನ್ನು, ಗಾನವನ್ನು, ಸ್ತೋತ್ರವನ್ನು ಎಲ್ಲ ಋಷಿಗಳು ಮತ್ತು ವೇದಗಳನ್ನು ಪಠನೆ ಮಾಡೋದಕ್ಕಾಗಿ ದೇವರ ಅವತಾರವಾಗ್ತದೆ ಅಂತ ಹೇಳಿ ಸಿದ್ಧರಾಗಿ ನಿಂತಿದ್ದಾರೆ. ತಥೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕ ಆತ್ಮಭೂತಂ ಕಾಠಾಯತಾನಂದಕರಂ ಮನಸ್ಥಃ. ಆಗ ಎಲ್ಲ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವ ಭಗವಂತ ಮತ್ತು ಈ ಶೂರಸೇನನ ಮಗಳಾದ ಮತ್ತು ವಸುದೇವನ ದ್ವಾರ ಭಗವಂತ ಅವತಾರ ಮಾಡಬೇಕು. ಆಹಾಯೇಷ ಪ್ರಾಣಹರೋ ಹರಿರ್ಗುಹಾಂ ಗುಹಂ ಶ್ರಿಯೋ ಮಮ ಎನ್ನ ಪುರೇಶ ಈದೃಶಿ ಆಸೀನಃ. ಇಷ್ಟರಲ್ಲಿ ಕುತ್ತಾಗ ಸಾಮಾನ್ಯವಾಗಿ ಯಾರು ಮಿತ್ರರೋ ಯಾರು ಭಕ್ತರೋ ಅವರು ಹೇಗೆ ತನ್ನ ಮಿತ್ರನನ್ನು ಭಕ್ತರು ಭಕ್ತಿಯಿಂದ ಎಷ್ಟು ದೇವರನ್ನು ನೆನೆಸಬೇಕೋ ಅದಕ್ಕಿಂತ ಹೆಚ್ಚು ಪಟ್ಟು ದ್ವೇಷ ಮಾಡುವ ವ್ಯಕ್ತಿ ತನ್ನ ಶತ್ರುವನ್ನು ನೆನೆಸ್ತಾನಂತೆ. ದ್ವೇಷ ಮಾಡುವ ವ್ಯಕ್ತಿ ತನ್ನ ಶತ್ರುವನ್ನು ನೆನೆಸ್ತಾನೆ ಅಂತನ್ಲಿಕ್ಕೆ ಈ ಕಂಸನೇ ಸಾಕ್ಷಿಯಾಗಿದ್ದಾನೆ. ಕಂಸ ಏನು ಮಾಡ್ತಿದ್ದಾನೆ ಅಂತ ಭಾಗವತ ತಿಳಿಸ್ತದೆ. ಆಸೀನ ಸಂವಿಡಸ್ತಿಷ್ಟನ್ ಭುಂಜಾನ ಪರ್ಯಟನ್ ಮಹೀನ್. ಆಸೀನ ಕೂತಾಗ, ಮಲಗಿದಾಗ, ಓಡಾಡ್ತಾ ಇದ್ದಾಗ, ಊಟ ಮಾಡ್ತಿರ್ಬೇಕಾದಾಗ, ಯಾವುದೇ ಕೆಲಸವನ್ನು ತಾನು ಮಾಡುವ ವಿಚಾರವನ್ನು ಮಾಡಿದಾಗಲೂ ಈ ಕಂಸ ತಾನು ಕೃಷ್ಣನನ್ನೇ ವಿಚಾರ ಮಾಡ್ತಾ ಇದ್ದಾನೆ. ಆ ಗರ್ಭವನ್ನೇ ಚಿಂತಯಾಮಾಸ ಋಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ಕೃಷ್ಣಮಯನಾಗಿದೆ ಕಂಸನ ಜಗತ್ತು.
ಯಾವಾಗ ಹುಡ್ತಾನೋ ಯಾವಾಗ ಕೊಲ್ತಾನೋ ಏನು ಮಾಡ್ತಾನೋ ಅಂತ ವಿಚಾರ ಮಾಡ್ತಾ ಬ್ರಹ್ಮದೇವರು ಸಿದ್ಧರಾಗಿ ನಿಂತಿದ್ದಾರೆ. ಭವ ರುದ್ರದೇವರು, ಮುನಿಗಳು, ನಾರದಾದಿಗಳು, ದೇವತೆಗಳು, ಅನುಚರರು ಎಲ್ಲರೂ ಕೂಡಿ ಗುಂಪು ಗುಂಪಾಗಿ ಬಂದು ಪರಮಾತ್ಮನ ಅವತಾರವಾಗುವುದಿದೆ ಅಂತ ನಿಂತಿದ್ದಾರೆ. ಆಗ ಬ್ರಹ್ಮದೇವರು ದೇವರು ಗರ್ಭದಲ್ಲೇ ಇದ್ದಾಗ, ದೇವರಿಗೆ ಗರ್ಭವಾಸ ಇಲ್ಲ, ಗರ್ಭದಲ್ಲೇ ಒಂದು ರೂಪದಿಂದ ಪರಮಾತ್ಮ ಎಲ್ಲರಲ್ಲಿ ದೇಹದಲ್ಲಿ ಇರ್ತಾನೆ. ಹಾಗೆ ಗರ್ಭದಲ್ಲೂ ಇದ್ದಾನೆ ಪರಮಾತ್ಮ. ನಾವು ಎಲ್ಲರೂ ಸುರಕ್ಷಿತವಾಗಿ ಹೊರಗೆ ಬಂದದ್ದೇ ದೇವರ ಅನುಗ್ರಹದಿಂದಲ್ಲ. ಹಾಗಾಗಿ ದೇವರು ಗರ್ಭದಿಂದ ನಮ್ಮ ಜೊತೆಗೆ ಇದ್ದು ರಕ್ಷಣೆ ಮಾಡುವಂತೆ ದೇವಕಿ ಹೊಟ್ಟೆಯಲ್ಲೂ ಗರ್ಭದಿಂದ ಪರಮಾತ್ಮ ಇದ್ದಾನೆ. ಆಗ ಗರ್ಭಸ್ತುತಿಯನ್ನು ಮಾಡುತ್ತಾರೆ ಬ್ರಹ್ಮದೇವರು. ಸತ್ಯಂ ಪರಂ ಸತ್ಯ ಪರಂ ತ್ರಿಸತ್ಯಂ ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ವ್ರತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಎಲ್ಲ ದೇವತೆಗಳು ದೇವರಿಗೆ ಶರಣು ಹೋಗ್ತಾ ಇದ್ದಾರೆ. ನಮ್ಮನ್ನು ಉದ್ಧಾರ ಮಾಡುವನು ಭಗವಂತ. ಸತ್ಯಂ ಅಂದರೆ ಸತತೀಯಂ, ಮರ್ತ್ಯಾಮರ್ತ್ಯವಾದ ಸಮಸ್ತ ಪ್ರಪಂಚವನ್ನು ಮೀರಿದ್ದ ಭಗವಂತ, ಮತ್ತು ಮುಕ್ತಾಮುಕ್ತರಿಗೆ ನಿಯಾಮಕನಾದ ಭಗವಂತ, ಮತ್ತು ತ್ರಿವರ್ಗವಾದ ಪ್ರಪಂಚಕ್ಕೆ ಮತ್ತು ನಿಯಾಮಕನಾದಂತಹ ಭಗವಂತ, ಸತ್ಯವಾದಂತಹ ಪ್ರಪಂಚಕ್ಕೆ ಯೋನಿ ಕಾರಣನಾದಂತಹ ಭಗವಂತ. ಹೀಗೆ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ, ಎಲ್ಲರ ಅಂತರ್ಯಾಮಿಯಾಗಿದ್ದು ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವಂತಹ ಭಗವಂತ. ಅಂತಹ ಭಗವಂತನಾದ ನೀನು ನಲ್ಲಿ ಶರಣಾಗತಿಯನ್ನು ಅಂತ ಇದ್ದೇವೆ ನಾವು ಅಂತ ಹೇಳಿ, ಮತ್ತೆ ತ್ವತ್ಪಾದತೋಗೇನ ಮಹತ್ಕೃತೇನ ಕುರುವಂತಿಗೋ ವತ್ಸಪದಂ ಭವಾಬ್ಧಿಂ. ಯಾಕೆ ಶರಣಾಗತರಾಗ್ತೇವೆ? ನಮ್ಮ ಉದ್ಧಾರ ಇದೆ ಸ್ವಾಮಿ. ಬೇರೆಯವರಲ್ಲಿ ಹಣಕಾಸಿಗಾಗಿ ಶರಣಾಗತಿಯನ್ನು ಹೊಂದದ್ದು ಕಂಡಿದೆ. ಸಲಾಂ ಹೊಡಿತೇವೆ, ನಮಸ್ಕಾರ ಮಾಡ್ತೇವೆ, ಅವರನ್ನು ಸ್ತೋತ್ರ ಮಾಡ್ತೇವೆ, ಅವರನ್ನು ಹಿಗ್ಗಿಸ್ತೇವೆ, ಅವರನ್ನು ಸಂತೋಷಪಡಿಸ್ತೇವೆ. ಯಾಕೆ? ಅವರು ನಮ್ಮ ಹೊಟ್ಟೆಗೆ ಊಟಕ್ಕೆ ಹಾಕ್ತಾರಂತ. ಒಂದು ಜನ್ಮದಲ್ಲಿ ಯಾವುದೋ ಒಂದು ಹೊತ್ತಿಗೆ ಸ್ವಲ್ಪ ದಿನ ಕಾಲ ಊಟಕ್ಕೆ ಹಾಕೋವರನ್ನೇ ನಾವು ಸ್ತೋತ್ರ ಮಾಡ್ತೇವೆ. ಅದು ಎಷ್ಟರ ಮಟ್ಟಿಗೆ ಸರಿ? ಅನಾದಿ ಕಾಲದಿಂದಲೂ ಅಂತ ಕಾಲದವರೆಗೆ ಎಲ್ಲ ಕಾಲಕ್ಕೂ ನಮ್ಮ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ನಮ್ಮ ಕರ್ಮಾನುಸಾರವಾಗಿ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮನ್ನು ಉದ್ಧಾರ ಮಾಡುವ ಅನಂತ ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಂತ ನಿನ್ನನ್ನು ಸ್ತೋತ್ರ ಮಾಡಿದರೆ ಈ ಭವಾದ್ದಿಯೇ ದಾಟಿ ಹೋಗ್ತದೆ ನಮಗೆ. ಹಾಗಾಗಿ ನಿನ್ನನ್ನು ಕುರಿತು ನಾವು ಶರಣಾಗತರಾಗಿದ್ದೇವೆ. ತ್ವತ್ಪಾದ ತೋಗೇನ ಮಹತ್ಕೃತೇನ, ನಿನ್ನ ಪಾದಕಮಲಗಳಲ್ಲಿ ಇದ್ದಂತಹ ಯಾವ ನೀರಿದೆಯೋ ಆ ನೀರಿನ ಪ್ರೋಕ್ಷಣೆಯನ್ನು ಮಾಡಿಕೊಂಡರೆ, ಅಥವಾ ಆ ನೀರಿನ ಯಾವ ನೀರು ನಿನ್ನ ಪಾದಕಮಲದಿಂದ ಶುದ್ಧಿಯನ್ನು ಹೊಂದಿದೆಯೋ ಅಂಥ ಪಾದವನ್ನು ನಾವು ಆಶ್ರಯಿಸಿದರೆ ನಮ್ಮ ಆ ಪಾದವೇ ಒಂದು ದೋಣೆ ಇದ್ದಂತೆ, ಒಂದು ಹಡಗು. ಅದು ಆರಾಮಾಗಿ ನಮ್ಮ ಸಂಸಾರವನ್ನು ದಾಟಿಸಿ ಬಿಡುತ್ತದೆ. ಅಷ್ಟು ಅದ್ಭುತವಾದಂತಹ ಸಾಮರ್ಥ್ಯ ನಿನಗೆ ಇದೆ. ಹಾಗಾಗಿ ಗೋವತ್ಸ ಪದಂ ಭವಾಬ್ಧಿಂ, ಆರಾಮಾಗಿ ಗೋ ಪದವನ್ನು ಹೇಗೆ ದಾಟಬೇಕೋ ಹಾಗೆ ಈ ದೊಡ್ಡದಾದ ಭವಾಬ್ಧಿ ಎಂಬ ಸಾಗರವನ್ನು ಆರಾಮಾಗಿ ದಾಟಿಬಿಡ್ತೇವೆ. ಅದಕ್ಕಾಗಿ ದಾಟಬೇಕು, ನಿನ್ನ ದರ್ಶನವಾಗ್ತದೆ. ಅಷ್ಟ ಮಾತ್ರಕ್ಕೆ ದಾಟ್ತೇವೆ ಅಂತಲ್ಲ, ಎಲ್ಲ ಕಾಲಕ್ಕೂ ನಿನ್ನನ್ನು ಸ್ಮರಣೆ ಮಾಡ್ತಾ ಇರಬೇಕು. ಅಂದಾಗ ಅದು ಬರ್ತದೆ. ನಾವು ಕೇಳ್ತೇವೆ, ಯಾರೋ ಒಬ್ಬರು ಮೊನ್ನೆ ತೀರಿದ್ರಿ, ಅವರಿಷ್ಟೆಲ್ಲ ಸಾಧನೆ ಮಾಡಿದರು, ಕೊನೆ ಸಮಯಕ್ಕೆ ಮತ್ತೆ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಸತ್ತರು, ಅಥವಾ ಕೊನೆ ಕಾಲಕ್ಕೆ ಸ್ಮರಣೆನೇ ಬರಲಿಲ್ಲ ಅಂತ ನಾವೇನೇನೋ ಕಥೆಗಳನ್ನು ಅಥವಾ ಆದದ್ದು ಬಂದು ನಮ್ಮ ಮುಂದೆ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಕೇವಲ ಕೊನೆ ಕಾಲಕ್ಕೆ ಸ್ಮರಣೆ ಬರ್ತದೆ ಅಂತನ್ನೋದು ಬಹಳ ಸುಳ್ಳು. ಅಥವಾ ಕೊನೆ ಕಾಲಕ್ಕೆ ಸ್ಮರಣೆನೇ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಹಿನ್ನೆಲೆನೂ ಇದೆ. ಯಾಕೆ ಅಂದರೆ ಅದನ್ನು ಜನ್ಮಾದಾರಭ್ಯ ಯಾವಾಗ ಮನುಷ್ಯನಿಗೆ ಬುದ್ಧಿ ಬರ್ತದಲ್ಲ, ಬುದ್ಧಿ ಬಂದಾಗಲಿಂದ ಹಿಡಿದುಕೊಂಡು ನಾಮಸ್ಮರಣೆ, ದೇವರ ಅನುಸಂಧಾನ, ದೇವರ ಉಪಾಸನೆ ಇದು ಮಾಡಿ 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 ಮನಸ್ಸಿಗೆ ರೂಢಿ ಕೊಟ್ಟಿದ್ದರೆ ಮಾತ್ರ ಹೋಗ್ತಾ ಹೋಗ್ತಾ ಇದ್ದಾಗ ಏನೋ ಬಡಿತು ಅಂದರೆ ಕೃಷ್ಣ ಅಂತೇವೆ, ರಾಮ ಅಂತೇವೆ, ವೇದವ್ಯಾಸ ಅಂತೇವೆ. ಅಥವಾ ನಮಗೆ ಯಾರೋ ಪರಮಾತ್ಮನ ನಾಮವನ್ನು ಉಚ್ಚಾರಣೆ ಮಾಡುವ ರೂಢಿ ಇದೆ ಕುಲದೇವರ, ಅವ್ರ ಸ್ಮರಣೆ ಮಾಡ್ತೇವೆ. ಇಲ್ಲದೇ ಇದ್ದರೆ ಅಪ್ಪ ಅಮ್ಮ ಅಂತೇವೆ. ಹೀಗೆಲ್ಲ ಅನ್ಬಾರ್ದು ಅಂತ ಹೇಳ್ತದೆ ಶಾಸ್ತ್ರ. ಅವರನ್ನು ಕರೆಯುವುದಕ್ಕಿಂತ ಅವರ ಅಂತರ್ಯಾಮಿಯಾದ ಭಗವಂತನನ್ನು ಉಪಾಸನೆ ಮಾಡಿ ಸರ್ವಾಂತರ್ಯಾಮಿಯಾದ ದೇವರನ್ನು ಸ್ಮರಣೆ ಮಾಡುವುದು ರೂಢಿ ಮಾಡಿಕೊಳ್ಳಬೇಕು. ಅದರಲ್ಲಿ ಯಾರು ಪಗಾರ ಕೇಳೋದಿಲ್ಲ, ಏನು ಸಮಸ್ಯೆ ಇಲ್ಲ, ಯಾವ ಕ್ಲೇಶ ಇಲ್ಲ. ಕೂತಲ್ಲೇನೆ ಯಾವಾಗಾದರೂ ಯಾವ ಅವಸ್ಥೆಯಲ್ಲಿ ಇದ್ದಾಗಲೂ ನಾವು ದೇವರ ನಾಮಸ್ಮರಣೆ ಮಾಡಬಹುದು ಅಂತ ಇದೆ. ಅದಕ್ಕೆ ಯಾವ ನಿರ್ಬಂಧನೆಗಳು ಇಲ್ಲ. ಜಪ ಮಾಡಬೇಕು ಅಂದರೆ ಮಡಿಲೆ ಕೊಡಬೇಕು, ದೇವರ ಪೂಜೆ ಮಾಡಬೇಕು ಅಂದರೆ ಸ್ನಾನಾದಿಗಳು ಮಾಡಬೇಕು, ಶ್ರಾದ್ದಾದಿಗಳನ್ನು ಮಾಡಬೇಕಾದ್ರೆ ಶೌಚ ಇರಬೇಕು.
ಎಲ್ಲದಕ್ಕೂ ಒಂದೊಂದು ಮತ್ತು ನಿಯಮ ಇದೆ. ಆದರೆ ನಾಮಸ್ಮರಣೆಗೆ ಯಾವ ನಿಯಮ ಇಲ್ಲ. ಯಾವ ಕಾಲಕ್ಕೂ ಯಾವ ಅವಸ್ಥೆಯಲ್ಲೂ ಇದ್ದು ನಾಮಸ್ಮರಣೆಯನ್ನು ಮಾಡಬಹುದು ಅಂತಿದೆ. ಅದಕ್ಕೆ ಭಾಗವತ ಹೇಳಿಕೊಟ್ಟಿದ್ದು, ನಾನಲ್ಲ ಹೇಳ್ತಿರೋದು. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ಯಚ್ಚರಣಾರವಿಂದಯೋ ರಾವಿಷ್ಟಚೇತಾನ ಭವಾಯ ಕಲ್ಪತೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್, ಶೃಣ್ವನ್ ಕೇಳ್ತಾ ಇದ್ದಾಗ, ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ, ಒಂದು ನಾಮವಾ ದೇವರಿಗೆ ಎಲ್ಲ ರೂಪಗಳಿವೆ, ಅನಂತಾನಂತ ರೂಪಗಳು, ಅನಂತಾನಂತ ನಾಮಗಳು. ಹಾಗಾಗ್ಲೇನೆ ಬೇಡಪ್ಪ ಅಂತಂದಾಗ ನಮ್ಮ ಹೆಂಡತಿಗೂ ಲಕ್ಷ್ಮೀದೇವಿ ನಾಮವನ್ನೇ ಇಟ್ಟಿರ್ತೇವೆ, ನಮ್ಮ ಮಕ್ಕಳಿಗೂ ದೇವರ ನಾಮವನ್ನೇ ಇಟ್ಟಿರ್ತೇವೆ, ಅಥವಾ ವಾಯುದೇವರ ಹೆಸರುಗಳನ್ನು ಇಟ್ಟಿರ್ತೇವೆ. ವಾಯುವಂತರ್ಯಾಮಿಯಾದ ಪರಮಾತ್ಮ, ಆ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದಾಗಾದರೂ ದೇವರ ಅನುಸಂಧಾನ ಬರಬೇಕು. ಹಾಗಾಗಿ ಎಲ್ಲ ಕಾಲಕ್ಕೂ ಸಾಧ್ಯವಾದಷ್ಟು, ಬಹಳ ಕಠಿಣ ಇದೆ ಇದು, ಆದರೆ ಮಾಡಿ ಮಾಡಿ ರೂಢಿ ಆಯಿತು ಅಂದರೆ ಬಹಳ ಸುಲಭ, ಅನಾಯಾಸವಾಗಿ ಬಂದ್ಬಿಡ್ತದೆ. ಈಗ ಕೆಲವು ಕೆಲಸಗಳು, ಈಗ ಥಂಡಿ ಹತ್ತಾ ಇದೆ ಅಂತಂದಾಗ ಯಾರಾದರೂ ಹೇಳಬೇಕಾ ನಿಮಗೆ ಹೊಚ್ಕೊಳ್ರಿ ಅಂತ? ಬೇಜವಾಬ್ದಾರಿಯಿಂದ ಯಾವಾಗಾದ್ರೂ ಕೂತಿರ್ತೇವೆ ಅಷ್ಟೇ. ಆದರೆ ಅದನ್ನು ಆವಾಗ ತಂದೆ ತಾಯಿಗಳು ಅಥವಾ ಹೆಂಡತಿ ಮಕ್ಕಳು ಯಾರು ಬೈತಾರೆ, ಅಜ್ಜ ಅಪ್ಪ ಅಮ್ಮ ಹೊಚ್ಕೊಳ್ರಿ ಅಂತ ಹೇಳಿ. ಆದರೆ ಮನುಷ್ಯನಿಗೆ ಸ್ವಯಂ ತಾನು ಕಾಳಜಿ ಇತ್ತು ಅಂತ ಆದರೆ ತಾನೇ ಹೊಚ್ಕೊಳ್ತಾನೆ. ಹಾಗೆ ತನ್ನ ಉದ್ಧಾರ ಕಾಳಜಿಯಿಂದ ಮನುಷ್ಯ ತಾನು ಸದಾಕಾಲ ದೇವರ ನಾಮಸ್ಮರಣೆಯನ್ನು ಮಾಡುವ ರೂಢಿಯನ್ನು ಮಾಡಿಕೊಂಡ್ಬಿಟ್ರೆ ಅನಾಯಾಸವಾಗಿ ಕೂತಲ್ಲೇ ನಾಮಸ್ಮರಣೆ ಆಗಿಬಿಡುತ್ತದೆ. ಬಲವತ್ತಾಗಿ ಯಾರೂ ಹೇಳುವುದು ಕಾರಣ ಇಲ್ಲ. ಅಷ್ಟು ಆ ನಾಮಸ್ಮರಣೆಯ ಬಲ, ನಾಮಸ್ಮರಣೆಯ ಸಾಮರ್ಥ್ಯ ಬಹಳ ಇದೆ, ಬಹಳ ನಮಗೆ ಬಲವನ್ನು ತಂದುಕೊಡುತ್ತದೆ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ, ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನಃ ಯಹ್ಯೇವಾ ಜನಕ್ಷಂ ಶಾಂತಕ್ಷಗ್ರಹತಾರಕಂ ದಿಶಪ್ರಸೇನುರ್ಗಗನಂ. ಎಲ್ಲ ಕಡೆಗೆ ಬಹಳ ಉತ್ತಮವಾದ ಕಾಲ ನಡೀತಾ ಇದೆ. ಸರ್ವಗುಣೋಪೇತಃ, ಎಲ್ಲ ಗುಣಗಳಿಂದ ಕೂಡಿದ ಉತ್ತಮವಾದ ಕಾಲ, ರಮಣೀಯವಾದ ವಾತಾವರಣ, ಸುಂದರವಾದಂತಹ ಎಲ್ಲ ಹೂಗಳು ಅರಳಿವೆ, ಮತ್ತು ದಿಶಪ್ರಸೇನು, ಶಾಂತವಾದ ಗಾಳಿ, ಜೋರಾಗಿ ಗಾಳಿ ಬೀಸಿ ಬಾಗಲ ಕಿಟಕಿಯಲ್ಲಿ ಡಬಡ ಬಡವಣೆ ಬಡೋದು ಈಗೆಲ್ಲ ಇಲ್ಲ. ಶಾಂತವಾದ ಗಾಳಿ, ಎಷ್ಟು ಬೇಕೋ ಅಷ್ಟೇ ತಂಪಾದ ಗಾಳಿ, ಎಲ್ಲ ಕಡೆಗೆ ಸುಗಂಧಮಯವಾದ ವಾತಾವರಣ, ಚಂದಾದ ಗಂಧ, ಇದೆಲ್ಲ ಹರಿತಾ ಇದೆ. ದಿಸೇನ ಪ್ರಸೇದು ಗಗನಂ ನಿರ್ಮಿಲೋಡು ಗುಣೋದರಂ. ಹೀಗೆ ಇದ್ದಾಗ ವಾಯು ವವೋ ವಾಯು ಸುಖಸ್ಪರ್ಶಃ ಪುಣ್ಯಗಂಧ ವಹಶುಚಿ ಅಗ್ನಯ, ಎಲ್ಲ ಹೋತ್ರಿಗಳು ಇದ್ದಂತಹ ಅಗ್ನಿಗಳು ನಿಧಾನವಾಗಿ ಬೆಳಗ್ತಾ ಇವೆ, ಮುಖ ಮಾಡಿಕೊಂಡು ತಿರುಗ್ತಾ ಇವೆ. ಹಾಗಾಗಿ ಎಲ್ಲ ನಿನ್ನೆ ನಾವು ಮಹಾಭಾರತದಲ್ಲಿ ಕೇಳಿದ್ವಿ, ಯಾವುದು ಶುಭ ಶಕನುಗಳು ಅಪಶಕನುಗಳು ಅದನ್ನೆಲ್ಲ ತಿಳಿಸಿದ್ದಾರಲ್ಲ. ಕೃಷ್ಣ ಅವತಾರ ಮಾಡಬೇಕಾದಾಗ ಎಲ್ಲ ಶುಭ ಶಕನುಗಳು ಆಗ್ತಾ ಇದೆ. ಅಷ್ಟೇ ಅಲ್ಲದೇನೆ ಈ ಕಂಸನು ನೋಡ್ತಾ ಇದ್ದಾನೆ, 6 ಕೂಸುಗಳು ಹುಟ್ಟಬೇಕಾದಾಗ ವಸುದೇವ ದೇವಕೇರಿಯಲ್ಲಿ ಮುಖದ ಮೇಲೆ ಇಷ್ಟು ತೇಜಸ್ಸು ಕಾಂತಿಗಳು ಇದ್ದಿದ್ದಿಲ್ಲ. ಈಗ 8ನೇ ಗರ್ಭ ಆಗ್ತಾ ಇದೆ ಅಂತ ನಾವು ಏನು ಕೇಳಿದೀವಲ್ಲ, ಇಲ್ಲಿ ಮುಖದ ಮೇಲೆ ಕಾಂತಿ ತೇಜಸ್ಸುಗಳು, ಪುಣ್ಯಾತ್ಮ ಒಬ್ಬನ್ಯಾರೋ ಅವತಾರ ಮಾಡೋರಿದ್ದಾರೆ ಅಂತಾದರೆ ಆ ತಂದೆ ತಾಯಿಗಳಲ್ಲಿ ಏನೋ ವಿಚಿತ್ರವಾದ ಪ್ರಕಾಶ ಮುಖದ ಮೇಲೆ ಬರ್ತದೆ, ಕಾಂತಿ ಬರ್ತದೆ, ಏನೋ ವಿಲಕ್ಷಣವಾದ ಸೌಂದರ್ಯ ಬರ್ತದೆ ಆ ಕೂಸಿನ ಮಹಿಮೆಯಿಂದ. ಹಾಗೆ ಇಲ್ಲೂ ಕಾಣ್ತಾ ಇದೆ ಅಂತ ಗಮನ ಕೊಟ್ಟ ಕಂಸ ದುಷ್ಟ. ಹಾಗಾಗಿ ನೋಡಿದ್ದಾನೆ, ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ಧನೆ ಮಂದಂ ಮಂದಂ ಜಲಧರಾಹ ಗುಡುಗುಡುಗುಡುಗುಡನೆ ಎಲ್ಲ ಕಡೆಗೆ ಮೋಡಗಳು ಗುಡುಗಿಸ್ತಾ ಇವೆ, ಮಂದವಾಗಿ ಮಳೆ ಬರ್ತಾ ಇದೆ, ಜೋರಾಗಿ ಮಳೆಯಲ್ಲ. ಇವೆಲ್ಲ ಶುಭ ಲಕ್ಷಣಗಳು. ಆಗ ನಿಶೀಥ ಕಾಲೆ 11:12 ಸುಮಾರಿಗೆ ತಮದ್ಭೂತೆ ಜಾಯಮಾನೇ ಜನಾರ್ದನೆ ದೇವಕ್ಯಾಂ ದೇವರೂಪಣ್ಯಾಂ ವಿಷ್ಣು ಸರ್ವಗೃಹಾಶಯ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೋಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೋಭಗಂ ಮಹಾರ್ಯ ವೈಧೂರ್ಯ ಕಿರೀಟಕುಂಡಲದ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚೇಂಗಲ ಕಂಕಣಾದಿವಿರೋಚನೈಕ್ಷತ. ಆಗ ಪರಮಾತ್ಮ ಅದ್ಭುತವಾದ ರೂಪವನ್ನು ಧಾರಣೆ ಮಾಡಿದ್ದಾನೆ. ನಾನು ಸ್ವಯಂ ದೇವರೇ, ಭಗವಂತನೇ, ನಾರಾಯಣನೇ,
ಅಂತ ತಿಳಿಸುವುದಕ್ಕಾಗಿ ಅದ್ಭುತ ಬಾಲಕ, ಸಾಮಾನ್ಯವಾದ ಬಾಲಕನಲ್ಲ ನಾನು ಅಂತ ಪರಮಾತ್ಮ ತೋರಿಸುವುದಕ್ಕಾಗಿಯೇನೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಆ ಪುಟ್ಟು ರೂಪದಲ್ಲೇನೆ, ಸಣ್ಣದಾದ ಕೂಸಿನ ರೂಪದಲ್ಲೇನೆ, ಬಾಲಕ ರೂಪದಲ್ಲೇನೆ ಭಗವಂತ ಶಂಖಚಕ್ರ 4 ಕೈಗಳು, ಶಂಖಚಕ್ರ ಗದಾ ಪದ್ಮಗಳು ತನ್ನ ಆಯುಧಗಳು, ಮತ್ತೆ ಕಿರೀಟ, ಕುಂಡಲಗಳು, ಕೊರಳಿನಲ್ಲಿ ಕೌಸ್ತುಭ ಮಾಲೆ, ಇವುಗಳೆಲ್ಲ ಧಾರಣೆ ಮಾಡಿಕೊಂಡು ನಾನು ಸಾಮಾನ್ಯನಾದ ವ್ಯಕ್ತಿಯಲ್ಲ ಅಂತ ನೋಡುವಂತಹ ಎಲ್ಲ ಜನರಿಗೆ, ದೇವತೆಗಳಿಗೆ ಮತ್ತು ಇಲ್ಲಿದ್ದ ದೇವಕಿ ವಸುದೇವನಿಗೆ ಪರಮಾತ್ಮ ಅದನ್ನು ತೋರಿಸಿದ್ದಾನೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಕಮಲದಂತೆ ಕಣ್ಣುಗಳು, ಚತುರ್ಭುಜನಾಗಿದ್ದಾನೆ. ಆ ಭುಜಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಮತ್ತು ಕಂಠದಲ್ಲಿ ಕೌಸ್ತುಭಮಣಿ, ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಚಿಹ್ನ ಇದೆ. ಆ ಸಣ್ಣ ಕೂಸಿಗೂ ಲಕ್ಷ್ಮೀ ಚಿಹ್ನ ಇದೆ. ಅತ್ಯಂತ ಶ್ರೇಷ್ಠವಾದ ಪೀತಾಂಬರ, ಭಾರಿ ಉತ್ತಮವಾದ ಮಡಿಯನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ. ಪೀತಾಂಬರ ಎಷ್ಟು ರೊಕ್ಕ ಕೊಟ್ಟರು ಆ ಮಡಿ ಸಿಗುವುದಿಲ್ಲ. ಎಲ್ಲಿ ಚೆನ್ನೈಗೆ ಹೋಗ್ರಿ, ಮೈಸೂರಿಗೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಆ ಮಡಿ ಸಿಗುವುದೇ ಇಲ್ಲ. ಅಂಥ ಉತ್ತಮವಾದ ಮಡಿಗೆಯನ್ನು ಪರಮಾತ್ಮ ಧಾರಣ ಮಾಡಿಕೊಂಡಿದ್ದಾನೆ. ಅನೇಕ ಕುಂಡಲಗಳನ್ನು, ಕಿರೀಟವನ್ನು, ಎಲ್ಲ ವಿಧವಾದ ಆಭರಣಗಳನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮ ಅವತಾರ ಮಾಡಿದರೆ ಅನಂತ ಸೂರ್ಯರ ಪ್ರಕಾಶ ಛಲ್ತಾ ಇದೆ. ಆ ಪ್ರಕಾಶ ನೋಡಲು ತೊಂದರೆ ಆಗ್ತಾ ಇಲ್ಲ. ಇದು ವಿಚಿತ್ರ, ಆಗ್ತಾ ಇಲ್ಲ. ಸೂರ್ಯನ ನೋಡ್ರಿ ದಿಟ್ಟಿಸಿ ಒಂದು 5 ನಿಮಿಷ, 5 ನಿಮಿಷ, 2 ನಿಮಿಷ, 1 ನಿಮಿಷ ಎಷ್ಟು ಸಾಧ್ಯವಿದೆ ದಿಟ್ಟಿಸಿ ನೋಡಿದರೆ, ಆಮೇಲೆ ನಾವು ನೋಡಿದ್ವಿ ಎದುರಿಗಿದ್ದ ವ್ಯಕ್ತಿಗಳು ಕಾಣೋದೇ ಇಲ್ಲ, ಯಾರು ಕಪ್ಪಾಗಿಬಿಡ್ತಾರೆ. 1-2 ನಿಮಿಷ ಎಲ್ಲ ಕತ್ತಲಾಗಿಬಿಡುತ್ತದೆ. ಅಷ್ಟು ಪ್ರಕಾಶ ಇದೆ. ಆದರೆ ಆ ಪ್ರಕಾಶವನ್ನು ನೋಡಿದರೆ ತೊಂದರೆ ಆಗ್ತಾ ಇಲ್ಲ. ವಸುದೇವ ದೇವಕಿ ಅವರ ಯೋಗ್ಯತಾನುಸಾರವಾಗಿ ಕಂಡಿದೆ. ಇನ್ನು ಹೆಚ್ಚಿನ ಯೋಗ್ಯತೆ ಇದ್ದವರಿಗೆ ಹೆಚ್ಚು ಪ್ರಕಾಶ ಕಂಡಿದೆ. ಲಕ್ಷ್ಮೀದೇವಿಗೆ ಅನಂತ ಪ್ರಕಾಶ ಕಂಡಿದೆ. ಇಷ್ಟು ಪ್ರಕಾಶವನ್ನು ಧಾರಣೆ ಮಾಡಿ ಪರಮಾತ್ಮ ಆ ಕಾರಾಗೃಹದಲ್ಲಿ, ಜೈಲಿನಲ್ಲಿ ಎಲ್ಲ ಕಡೆ ಬೆಳಕು, ಇಷ್ಟು ಅವಸ್ಥೆ ಪರಮಾತ್ಮ ಅದ್ಭುತವಾದ ಅವತಾರ ನಡೆದಿದೆ. ಆಗಿಂದಾಗ ತಾನು ಸ್ನಾನ ಮಾಡಿ ಮತ್ತು ಕೂಸು ಹುಟ್ಟಿದಾಗ ದಾನ ಕೊಡಬೇಕು ಅಂತ ಇದೆ. ಹಾಗಾಗಿ ಅವರ ಆಸ್ತಿ ಏನು? ಆಕಳುಗಳೇ ಆಸ್ತಿ. ಹಾಗಾಗಿ 1000 ಆಕಳುಗಳನ್ನು ದಾನವಾಗಿ ಕೊಟ್ಟಿದ್ದಾನೆ ವಸುದೇವ. ಅವನಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಕಾರಾಗೃಹದಲ್ಲಿದ್ದಾನಲ್ಲ, ಆಕಳು ಇಲ್ಲ, ಹೇಗೆ ಕೊಟ್ಟ ಅಂದರೆ ಮನಸಾ ಸಂಕಲ್ಪ ಮಾಡಿಟ್ಟ, ಮುಂದೆ ನಾನು ದಾನ ಕೊಡ್ತೇನೆ. ಯಾವಾಗ ಕೊಟ್ಟ ಅಂದರೆ ಇವ್ರನ್ನ ಕಂಸನನ್ನು ಸಂಹಾರ ಮಾಡಿದ ಮೇಲೆ ಕಾರಾಗೃಹದಲ್ಲಿ ಇದ್ದ ವಸುದೇವ ದೇವಕಿಯನ್ನು ತೆಗೆದು ಮುಂಜಿ ಮಾಡಿಕೊಳ್ತಾನೆ. ಉಪನಯನ ಆದ ಮೇಲೆ ಆಗ ಈ ಹಿಂದೆ ಮಾಡಿದ ಕೃಷ್ಣ ಹುಟ್ಟುವಾಗ ಏನು ಸಂಕಲ್ಪ ಮಾಡಿದನೋ ಉಪನಯನ ಕಾಲಕ್ಕೆ ಅದನ್ನು ದಾನ ಕೊಟ್ಟ. ಸಂಕಲ್ಪ ಮಾಡಿ ಇಟ್ಟಿರಬೇಕು. ಮಾಡಿ ಹಾಗೆ ಸುಮ್ಮನೆ ಕೊಡಬಾರದು. ಹಾಗೆ ಸತ್ಬಿಟ್ರೆ ಆ ಸಂಕಲ್ಪ ಅವನ ಬೆನ್ನು ಹತ್ತಿ ಬರ್ತದೆ. ತನ್ನ ಮಕ್ಕಳಿಗಾದರೂ ಹೇಳಿ ಸಾಯ್ಬೇಕು, ನಾನು ಮಾಡಿದ್ದೆಪ್ಪ, ನನ್ನ ಕಡೆಯಿಂದ ಮಾಡಲಿಕ್ಕಾಗಲಿಲ್ಲ, ನೀನಾದರೂ ಮಾಡು, ಇದನ್ನು ತೀರಿಸು. ತನಗೆ ಸಾಮರ್ಥ್ಯ ಇತ್ತು, ಸಮರ್ಥನಾಗಿದ್ದ ಅಂದರೆ ತಾನೇ ಮಾಡಬೇಕು. ಹಾಗಾಗಿ ಇದನ್ನು ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಮುದಾ ದ್ವಿಜೇಭ್ಯೋ ಅಯುತ ಅಪ್ಲುತೋ ಗವಾಂ, ಅಯುತವಾದ ಆಕಳುಗಳನ್ನು ಕೃಷ್ಣಾವತಾರ ಉತ್ಸವವನ್ನು ಇಟ್ಟುಕೊಂಡು ನಿಮಿತ್ತ ಮಾಡಿಕೊಂಡು ದಾನ ಮಾಡಿದ್ದಾನೆ. ಹಾಗಾಗಿ ಸ್ವಾರೋಚಿಷಾ ಭಾರತ ಸೂತಿಕಾಗೃಹಂ, ತನ್ನ ಆತ್ಮಪ್ರಕಾಶದಿಂದ ಭಗವಂತ ಸೂತಿಕಾಗೃಹವನ್ನು ಎಲ್ಲ ಕಡೆಗೆ ಚಕ ಬೆಳಕು ನಡೆಸಿದ್ದಾನೆ ಪರಮಾತ್ಮ. ಆ ದೃಶ್ಯವನ್ನು ನೋಡಬೇಕು, ಕೇಳಿದ್ರೇನೆ ಸಂತೋಷ, ನೋಡಿದರೆ ಎಷ್ಟು ಪುಣ್ಯವಂತರು ನುಡಿದವರು. ಹಾಗಾಗಿ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಂ ಪ್ರಕೃತೆ ಪರಃ. ವಸುದೇವ ಸ್ತೋತ್ರ ಮಾಡ್ತಾನೆ, ಸ್ವಾಮಿ ನೀನು ಸಾಮಾನ್ಯನಾದ ವ್ಯಕ್ತಿಯಲ್ಲ, ಪ್ರಕೃತಿ ಪುರುಷನಾದ, ಪ್ರಕೃತಿಯಿಂದಲೂ ಮೀರಿದ ಭಗವಂತ ನೀನು, ಅವ್ಯಾಕೃತ ಆಕಾಶವನ್ನು ಮೀರಿ ಇದ್ದ ಭಗವಂತ ನೀನು. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ ರೂಪ ಸರ್ವಬುದ್ಧಿದೃಕ್. ಹೀಗೆ ತಾನು ಸ್ತೋತ್ರ ಮಾಡಿ ಸತೇ ಅವತಾರಂ ಪುರುಷೇ ಸಮರ್ಪಿತಂ ಶ್ರುತ್ವಾ ಧನೇರ್ವಾಸಮಿ, ನಿನ್ನ ಅವತಾರ ಮಾಡಿದ ಉದ್ದೇಶ ಅದು ಸಫಲವಾಗಿ ಆಗ್ತದೆ ಅಂತ ಹೇಳಿ ಸ್ತೋತ್ರ ಮಾಡಿ ನಮ್ಮನ್ನೆಲ್ಲ ಪುನೀತನನ್ನಾಗಿ ಮಾಡಿದ್ದಿ ಭಗವಂತ ಅಂತ ಸ್ತೋತ್ರವನ್ನು ಮಾಡ್ತಾನೆ. ಅನಂತರದಲ್ಲಿ ಶುಕಾಚಾರ್ಯರು ಹೇಳ್ತಾರೆ, ದೇವಕಿ ಸ್ತೋತ್ರ ಮಾಡ್ತಾಳೆ. ಮೊದಲಿಗೆ ಗರ್ಭದಲ್ಲಿ ಪರಮಾತ್ಮ ಇದ್ದಾಗ ಗರ್ಭಸ್ತುತಿಯನ್ನು ಬ್ರಹ್ಮದೇವರು ಮಾಡ್ತಾರೆ. ಹುಟ್ಟಿದ ಮೇಲೆ ವಸುದೇವ ಸ್ತೋತ್ರ ಮಾಡ್ತಾನೆ. ಅನಂತರದಲ್ಲಿ ದೇವಕಿ ಸ್ತೋತ್ರ ಮಾಡ್ತಾಳೆ. ಬಹಳ ಅದ್ಭುತವಾದ ಸ್ತೋತ್ರಗಳು. ಹಾಗಾಗಿ ರೂಪಂ ಯತ್ತತ್ ಪ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪ ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುರ್ಚೇಷ್ಟತೆ ಏನ ವಿಶ್ವಂ
ನಿಮೇಶಾದಿರ್ವತ್ಸರಂತೋ ಮಹೀಯಾಂತಂ ತೇಷಾನಂ ಕ್ಷೇಮಧಾಮಂ ಪ್ರಪದ್ಯೆ. ಪಂಚಾಂಗ ಶ್ರವಣದಲ್ಲಿ ಏನು ಕೇಳ್ತಿರಲ್ಲ ನೀವು ಈ ಶ್ಲೋಕವನ್ನು, ದೇವಕಿ ಮಾಡಿದ ಸ್ತೋತ್ರ ಕೃಷ್ಣ ಅವತಾರ ಮಾಡಿದಾಗ. ಪರಮಾತ್ಮ ನೀನು ರೂಪಂ ಎತ್ತತ್ ಪ್ರಾಹುರ್ ಅವ್ಯಕ್ತಮಾದ್ಯಂ, ಅವ್ಯಕ್ತನಾದ ಭಗವಂತ ನೀನು, ಆದರೂ ವ್ಯಕ್ತನಾಗಿ ನಮಗೆ ಕಾಣ್ತಾ ಇದ್ದಿ. ಇದು ಕೇವಲ ನಿನ್ನಿಲ್ಲ ಮಾತ್ರ, ನೀನು ಮನಸ್ಸು ಮಾಡಿದ್ದಿ ತೋರಬೇಕು ಅಂತ ಎಲ್ಲ ಕಡೆಗೆ ಪರಮಾತ್ಮ ಇದ್ದೇ ಇದ್ದಾನೆ. ಕಂಬದಲ್ಲಿ ಇದ್ದಾನೆ, ಮೈಕ್ನಲ್ಲಿದ್ದಾನೆ, ಪುಸ್ತಕದಲ್ಲಿದ್ದಾನೆ, ನಮ್ಮಲ್ಲಿ ಜಡವಾದ ಚೇತನವಾದ ಸಕಲ ಚೇತನಾತ್ಮಕವಾದ ಸಮಸ್ತ ಪ್ರಪಂಚದಲ್ಲಿ ಅಣು ರೇಣು ತೃಣಕಾಷ್ಟನಾಗಿ ಪರಮಾತ್ಮ ಪೂರ್ಣ ತುಂಬಿ ಇದ್ದಿದ್ದಾನೆ. ಇದ್ದಿದ್ದಕ್ಕಾಗಿ ಸತ್ತಾ ಪ್ರವೃತ್ತಿಗಳು ನಡೀತಾ ಇದೆ, ಅದಕ್ಕೆ ಅಸ್ತಿತ್ವ ಇದೆ, ಅದಕ್ಕೆ ಸತ್ತಾ ಇದೆ, ಇತ್ಯಾದಿಗಳು ಅದೆಲ್ಲ ಸಿದ್ಧಾಂತ. ಆದರೂ ಪರಮಾತ್ಮ ಇಲ್ಲಿ ತೋರಿದ ಅಂದರೆ ಏನು? ಅಲ್ಲಿ ಅಭಿವ್ಯಕ್ತಿಗೊಂಡ, ಪ್ರಕಟನಾದ ಅಂತರ್ಥ. ಹಾಗಾಗಿ ಅವ್ಯಕ್ತನಾದ ಭಗವಂತ ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಅಂದ್ರೇನು? ಬೃಹಿ ವೃದ್ಧೋ ಅಂತನೂ ಧಾತುವಿಂದ ನಿಷ್ಪನ್ನವಾದ ರೂಪ ಇದು. ಹಾಗಾಗಿ ವೃದ್ಧಿ ಅಂದರೆ ಪೂರ್ಣ. ಎದರಿಂದ ಪೂರ್ಣನಾಗಿದ್ದಾನೆ? ಗುಣಗಳಿಂದ ಪೂರ್ಣನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಬ್ರಹ್ಮ ಅಂತ ಕರೀತಾರೆ. ಗುಣಪೂರ್ಣನಾದ ವ್ಯಕ್ತಿ, ಅದನ್ನು ಸೂಚನೆ ಕೊಡುವ ಶಬ್ದ ಅದು ಬ್ರಹ್ಮ ಶಬ್ದ. ಜ್ಯೋತಿ ನಿರ್ಗುಣಂ ನಿರ್ವಿಕಾರಂ, ನಿರ್ಗುಣನಾಗಿದ್ದಾನೆ. ಮತ್ತೀಗ ಬ್ರಹ್ಮ ಅಂತ ಹೇಳಿ ಗುಣಪೂರ್ಣ ಅಂತ ಹೇಳಿದ್ರಿ, ಎಲ್ಲ ಗುಣಗಳಿಂದ ತುಂಬಿ ವೃದ್ಧಿಗೊಂಡಿದ್ದಾನೆ ಅಂತ ಹೇಳಿ ಈಗ ನಿರ್ಗುಣ ಅಂತಂತೀರಲ್ಲ. ಪೂರ್ವೋತ್ತರ ಶಬ್ದಗಳಲ್ಲಿ ವಿರೋಧ ಬರ್ತದೆ ನಿಮಗೆ. ಹಾಗೆಲ್ಲ ಇಲ್ಲ. ನಿರ್ಗುಣ ಅಂತಂದರೆ ನಾವೆಲ್ಲ ಹೇಗೆ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಬದ್ಧರಾಗಿದ್ದೇವೋ, ಅದು ಹೇಳಿದಂತೆ ಕೇಳುತ್ತೀವೋ, ಲಿಂಗದೇಹ ಇದೆಯೋ ನಮಗೆಲ್ಲ, ಹಾಗೆ ಪರಮಾತ್ಮನಿಗೆ ಇಲ್ಲ. ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಯಾವ ಗುಣಗುಣ ಇಲ್ಲ ಪರಮಾತ್ಮನಿಗೆ. ಆದ್ದರಿಂದ ನಿರ್ಗುಣ ಪರಮಾತ್ಮ. ನಿರ್ವಿಕಾರ. ಮತ್ತು ಈ ಗುಣಗಳಿಂದ ಆಗೋ ವಿಕಾರ ಇದೆ ನಮಗೆ. ನಿದ್ದೆ ಬರ್ತದೆ, ಬೇಸರ ಬರ್ತದೆ, ಹುರುಪಾಗ್ತದೆ, ಏನೇನೋ ವಿಕಾರಗಳಾಗ್ತದೆ ನಮಗೆ ಆಯಾ ಕಾಲಕ್ಕೆ. ಆಯಾ ಗುಣಗಳು ನಮ್ಮನ್ನು ಆವರಿಸಿಕೊಂಡಾಗ, ಬಹಳ ನಿದ್ದೆ ಬರ್ತಾ ಇದೆ ಅಂದರೆ ತಮೋಗುಣ ಇದೆ, ಸ್ವಲ್ಪ ಎಚ್ಚರಿದ್ದಾನೆ ದೇವರಲ್ಲಿ ಭಕ್ತಿ ಬರ್ತಾ ಇದೆ ರಜೋಗುಣ ಇದೆ. ಪೂರ್ಣ ಸತ್ವಗುಣ ಅಂತನ್ನೋದು ಬಹಳ ಕಮ್ಮಿ ನಮ್ಮಂತಹ ಸಾಮಾನ್ಯರಿಗೆ. ದೇವತೆಗಳಿಗೆ ಇರ್ತದೆ. ದೇವಾದಿ ದೇವರಾದಂತಹ ಬ್ರಹ್ಮದೇವರಿಗೆ ಸತ್ವ ಮಹಾಸತ್ವ ಶುದ್ಧ ಸತ್ವ ಅಂತ ಅವರಿಗೆ ಕರೀತಾರೆ. ಇರಲಿ, ಅಂತೂ ಆ ಗುಣಗಳ ವಿಕಾರವಾಗುವುದು ನಮ್ಮಲ್ಲಿ ಎಲ್ಲ ಇದೆ. ಆ ಗುಣಗಳೇ ಇಲ್ಲ ಪರಮಾತ್ಮನಿಗೆ ಅಂದಮೇಲೆ ಆ ಗುಣಗಳಿಂದ ವಿಕಾರ ಇದನ್ನೆಲ್ಲ ಕೇಳಿ ತಿಳಿಬೇಕು ನಾವು. ತಿಳಿದಾಗ ಆ ಗುಣಗಳ ಪ್ರಭಾವ ನಮಗೆ ಕಮ್ಮಿ ಆಗ್ತದೆ. ದೇವರಂತೆ ನಾವು ಏನಾದರೂ ಸ್ವಲ್ಪ ಗುಣಗಳನ್ನು ಪಡೀಲಿ ಸಾಧ್ಯವಿದೆ. ಸತ್ತಾ ಮಾತ್ರ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್. ಹೀಗೆ ಯೋಯಂ ಕಾಲಸ್ತಸ್ಯತೆ ವ್ಯಕ್ತ ಬಂದು ಪರ ಅಂತ ಬ್ರಹ್ಮದೇವರಿಗೆ ಕರೀತಾರೆ. ಆಯುಷ್ಯ, ಬ್ರಹ್ಮದೇವರ ಆಯುಷ್ಯಕ್ಕೆ ಪರ ಅಂದರೆ ಬ್ರಹ್ಮದೇವರ 50 ವರ್ಷ. ಹೀಗೆ 50 ವರ್ಷದ 2 ಆಯಿತು ಅಂತಂದರೆ ಅದು ಪ್ರಳಯ. ಹಾಗೆ ಇಡೀ ಪರಮಾತ್ಮನ ಆ ಬ್ರಹ್ಮದೇವರ ಆಯುಷ್ಯ ನಿಮಗೆ ಗೊತ್ತಿದೆ, ಅದನ್ನು ನಾನು ಹೇಳೋ ಕಾರಣ ಇಲ್ಲ. 4 ಯುಗಗಳಾಗಬೇಕು ಅಂಥದ್ದು, ಮತ್ತು 71 ಬಾರಿ ಅಂಥದ್ದು 14 ಆಗಬೇಕು. 14 ಆದರೆ ಆಗ ಬ್ರಹ್ಮದೇವರು ಒಂದು ಹಗಲು ರಾತ್ರಿನೂ ಅಲ್ಲ. ಅಂಥದ್ದು ಡಬಲ್ ಆದರೆ 1 ದಿನ. ಅಂಥದ್ದು 360 ದಿನಗಳಾದರೆ 1 ದಿನ ಆಗ್ತದೆ. ಅಂಥದ್ದು ವರ್ಷ ಆಗಬೇಕು. ಅಂಥದ್ದು 100 ವರ್ಷ ಆಗಬೇಕು. ಅಂಥದ್ದು 100 ವರ್ಷ ಆದರೆ ದ್ವಿಪರಾರ್ಧೆ. ನಾವು ಪ್ರತಿನಿತ್ಯ ಸಂಧ್ಯಾವಂದನದಲ್ಲಿ ಸಂಕಲ್ಪ ಮಾಡ್ತೀವಲ್ಲ, ಹಾಗಾಗಿ ಅಂಥದ್ದು ಕಾಲ ಬ್ರಹ್ಮದೇವರ ಕಾಲ ಇದೆ. ಹಾಗಾಗಿ ದೇವರ ಕಾಲವನ್ನು ನಾವು ಏನಾದರೂ ಲೆಕ್ಕ ಮಾಡಿ ಊಹಾ ಮಾಡಿ, ಬಹಳ ಲೆಕ್ಕಬಲ್ಲವರು ಮಹಾತ್ಮರು ಇರ್ತಾರೆ, ಅಂಥವ್ರು ಊಹಾ ಮಾಡ್ತಾರೆ ಅಂದರೆ ಬ್ರಹ್ಮದೇವರ ಏನು ದಿನಕಾಲ ಇದೆಯಲ್ಲ, ಬ್ರಹ್ಮದೇವರ ಏನು ಆಯುಷ್ಯ ಇದೆಯಲ್ಲ, ಭಾಗವತ ಹೇಳ್ತದೆ ಮುಂದೆ. ನಿಮೇಶ ಉಪಚರ್ಯತೆ, ದೇವರು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಬ್ರಹ್ಮದೇವರ ಆಯುಷ್ಯ ಮುಗಿದು ಹೋಗ್ತದೆ. ಬ್ರಹ್ಮದೇವರು ಉಳ್ಳಿ ಹೋಗ್ತಾರೆ. ಅಷ್ಟು ಪರಮಾತ್ಮನ ಮತ್ತು ದೀರ್ಘವಾದಂತಹ ಕಾಲ. ಅಂಥ ಕಾಲಾಂತರ್ಯಾಮಿ, ಕಾಲನಿಯಾಮಕ, ಕಾಲಪ್ರವರ್ತಕ, ಕಾಲನಿವರ್ತಕನಾದಂತಹ ಭಗವಂತ. ಹಾಗಾಗಿ ಅಂಥ ಅದ್ಭುತವಾದ ವ್ಯಕ್ತಿತ್ವವಿದ್ದ ಪರಮಾತ್ಮ ನೀನು ಅಂತ ಹೇಳಿ ಆ ದೇವಕಿ ಮತ್ತು ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಇಷ್ಟಿಬ್ಬರು ಭಯಾನಕ ಸ್ತೋತ್ರ ಮಾಡಿ ತತ್ವಗಳಿಂದ ಕೂಡಿದ ಪ್ರಮೇಯವನ್ನು ನಮಗೆ ತಿಳಿಸಿಕೊಟ್ಟು ಗಾಬರಿಯಾಗಿ ಹೇಳ್ತಾರೆ, ದೇವರೇ ಕೃಷ್ಣ, ನೀನು ಈ ರೂಪವನ್ನು ಉಪಸಂಹಾರ ಮಾಡಿಕೊಂಡ್ಬಿಡು. ಕಂಸ ಬಂದ ಅಂದರೆ ಹಿಡಿದು ಮತ್ತೆ ಏನಾದರೂ ತೊಂದರೆ ಕೊಡ್ತಾನೆ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಯಾವ ವಿಕಾರ ಇಲ್ಲ, ಯಾವುದರಿಂದ ತೊಂದರೆ ಇಲ್ಲ, ಎಲ್ಲವನ್ನು ಮೀರಿ ನಿಂತ ವ್ಯಕ್ತಿ ನೀನು ಅಂತ ಸ್ತೋತ್ರ ಮಾಡಿದ ದೇವಕ ಇದು ವಸುದೇವ ಮತ್ತು ದೇವಕಿರಿಗೆ ತಕ್ಷಣದಲ್ಲಿ ಭಗವಂತ ಈ ಬುದ್ಧಿ ಕೊಟ್ಬಿಡ್ತಾನೆ.
ಯಾವಾಗಲೂ ಒಂದೇ ಥರ ಬುದ್ಧಿ ನಮಗಿರೋದಿಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಅಷ್ಟಷ್ಟು ಆಯಾ ಕಾಲಕ್ಕೆ ಸದ್ಬುದ್ಧಿಯನ್ನು ಕೊಡ್ತಾನೆ. ನಮ್ಮ ಪುಣ್ಯ ಅಷ್ಟೇ ಇರ್ತದೆ. ಇದರಿಂದ ಅನ್ವಯ ವ್ಯತಿರೇಕದಿಂದ ಎಲ್ಲ ಕಡೆಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವಾಗ ನಮ್ಮ ಸಾಧನೆ ನಡೀತಾ ಇದೆಯೋ ಆಗ ನಮ್ಮ ಪುಣ್ಯ ಪುಣ್ಯ ಇದೆ ಅಂತ ಅರ್ಥ. ಸಾಧನ ಇಲ್ಲ ಅಂದರೆ ಪುಣ್ಯ ಇಲ್ಲ. ಇಷ್ಟು ನಾವು ಅರ್ಥ ಮಾಡಿಕೊಂಡು ವಿಶ್ವಂ ಏತತ್ ಸ್ವಸನೋ ನಿಶಾಂತೆ ಯಥಾಕಾಶಂ ಪುರುಷ ಪರೋ ಭವಾನ್ ವಿಭರ್ತಿ ಸೋಯಂ ಮಮ ಗರ್ಭವೋ ಭೂತ್ ಅಭೋರ್ಲೋಕಸ್ಯ ವಿಡಂಬನಂ ತತ್. ಸಮಸ್ತವಾದ ಪ್ರಪಂಚವನ್ನು ನೋಡ್ರಿ, ದೇವಕಿಗೆ ತಿಳುವಳಿಕೆ ಇದೆ. ಸಮಸ್ತವಾದ ಪ್ರಪಂಚವನ್ನು, ಎಲ್ಲ ಜೀವರಾಶಿಗಳನ್ನು ನಿನ್ನ ಉದರದಲ್ಲಿ ಇಟ್ಟುಕೊಂಡ ಸ್ವಾಮಿ ನೀನು. ಅಂಥದ್ದು ನನ್ನ ಉದರದಲ್ಲಿ ಬಂದು ನಿಂತಿ ಅಂದರೆ ಎಷ್ಟು ವಿಡಂಬನ ಇದು, ಎಷ್ಟು ಆಶ್ಚರ್ಯ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾ ನಮಗೆ? ಇಲ್ಲ. ಯಾವ ವ್ಯಕ್ತಿ ಸಮೃದ್ಧವಾಗಿ ಊಟ ಮಾಡ್ತಿರ್ತಾನೆ ಅಂಥ ವ್ಯಕ್ತಿ ಏನು ಊಟ ಮಾಡ್ದೇನೆ ಆರಾಮಾಗಿರ್ತೇನೆ, ಉಪವಾಸವಾಗಿರ್ತೇನೆ ಅಂದರೆ ಆಗೋದಿಲ್ಲ. ಅವನಿಗೆ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ. ಸಮೃದ್ಧ ದಾನ ಕೊಡುವ ವ್ಯಕ್ತಿ ಏನೂ ನಾನು ದಾನ ಇಸ್ಕೊಳ್ಳೋದಿಲ್ಲ ಅಂತ ಅನ್ಬೋದು ಕದಾಚಿತ್. ಆದರೆ ಮತ್ತು ಏನೂ ಇಲ್ಲದೆ ಇದ್ದಂತೆ ಭಿಕಾರಿಯಾಗಿರ್ತೇನೆ ಅಂತ ಅನ್ನೋದು ಬಹಳ ಕಷ್ಟ. ಯಾಕೆ? ಐಷಾರಾಮದಲ್ಲಿ ಇರ್ತಾನೆ ಅವನು. ಹಾಗಿರ್ಬೋದು ಕದಾಚಿತ್. ಬಹಳ ಸ್ವಲ್ಪ ಜನ ವಿರಕ್ತರಾಗಿದ್ದಾರೆ. ಭರತ ಚಕ್ರವರ್ತಿ ಏನು ಮಾಡಿದ? ಸಣ್ಣ ರಾಜ್ಯ ನಮ್ಮದು. ಅವನೆಲ್ಲ ಬಿಟ್ಟು ತಾನು ಕಾಡನ್ನು ಸೇರಿದ, ತಪಸ್ಸು ಮಾಡಿದ. ಇದ್ದಾರೆ. ಆದರೆ ದೇವರು ಅಚಿಂತ್ಯವಾದಂತಹ ಶಕ್ತಿ ಹೇಳ್ತಾ ಇದ್ದಾರೆ, ತ್ವಮೇವ ಪೂರ್ವ ಸರ್ಗೋ ಉಪಸಂಹಾರ ಮಾಡಿ ಉಪಸಂಹಾರೋ ವಿಶ್ವಾತ್ಮನ್ ಅನದೋ ರೂಪಮೋ ಅಲೌಕಿಕಂ. ಶಂಖಚಕ್ರ ಗದಾ ಪದ್ಮಧಾರಣೆಯನ್ನು ಮಾಡಿಕೊಂಡು ಏನು ಅಲೌಕಿಕ ರೂಪವನ್ನು ನೀನು ತೋರಿಸ್ತಾ ಇದೆಯಲ್ಲ, ಈ ರೂಪವನ್ನು ಉಪಸಂಹಾರ ಮಾಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ ನಾನೇ. ಆಗ ಇವರು ಯಾರಿವರು? ವಸುದೇವ ದೇವಕಿ ಯಾರು? ಅವರಲ್ಲಿ ಕೃಷ್ಣ ಅವತಾರ ಮಾಡ್ತಾನಂದ್ರೆ ಏನಿದು ಸರಳಾದ ವಸ್ತುವ ಅಲ್ಲ. ಅಂದರೆ ಏನಿಲ್ಲ, ಹಿಂದೆ ಇವರೇ ಸುತಪ ಅಂತನೂ ಒಬ್ಬವಾಗಿದ್ದ ಮತ್ತು ಪೃಷ್ಣಿ ಅಂತ ಹೇಳಿ, ಹಾಗಾಗಿ ಇವರು ಬಹಳಷ್ಟು ತಪಸ್ಸು ಮಾಡಿ ದೇವರನ್ನು ಪಡೆದಿದ್ದರು. ಹಾಗಾಗಿ ಪೃಷ್ಣಿಗರ್ಭ ಅಂತ ಪರಮಾತ್ಮ ಆಗಿದ್ದ. ಅದೇ ಎರಡನೇ ಅವತಾರದಲ್ಲಿ ಕಶ್ಯಪರಾದರು. ಯಾರು? ಆ ಸುತಪನೇ ಕಶ್ಯಪನಾದ. ಆಮೇಲೆ ಆ ಪೃಷ್ಣಿನೇ ಅದಿತಿಯಾಗಿದ್ದಾಳೆ. ಅವರೂ ತಪಸ್ಸು ಮಾಡಿದರು. ತಪಸ್ಸು ಮಾಡಿದ್ದಕ್ಕೆ ಅವರಲ್ಲಿ ನಾನು ವಾಮನನಾಗಿ ಅವತಾರ ಮಾಡಿದೆ. ಅನಂತರದಲ್ಲಿ ಆ ಕಶ್ಯಪರೇ ಈಗ ವಸುದೇವನಾಗಿದ್ದಾನೆ. ಆ ಅದಿತಿನೇ ಈಗ ದೇವಕಿ ಆಗಿದ್ದಾಳೆ. ಅಂದರೆ ನೋಡ್ರಿ, ಅನಾದಿ ಕಾಲದಿಂದಲೂ ದೇವತೆಗಳೇ ಉತ್ತಮ ಯೋಗ್ಯತಾ ಇದ್ದ ಜನ ತಮ್ಮ ಹೆಂಡಂದಿರಲ್ಲಿ ವಿಯೋಗ ಇರೋದಿಲ್ಲ. ಅದೇ ಹೆಂಡತಿ, ಅದೇ ಗಂಡ ಹೆಂಡತಿಗೆ ನಮಗೆ ಈ ಜನ್ಮದಲ್ಲಿ ಒಬ್ಬ ಹೆಂಡತಿ ಆಗ್ತಾ, ಮುಂದಿನ ಜನ್ಮದಲ್ಲಿ ಅದೇ ಹೆಂಡತಿ ಸಿಗ್ಬೇಕಂತಿಲ್ಲ. ಆ ಹೆಂಡತಿಗೆ ನಾನೇ ಗಂಡನಾಗಬೇಕಂತಿಲ್ಲ. ನಮ್ಮಲ್ಲಿ ಗಂಡ ಹೆಂಡಂದರಲ್ಲಿ ಏನೇನೋ ಆಗಿ ಹೋಗ್ತದೆ. ಆದರೆ ದೇವತೆಗಳಲ್ಲಿ ಮಾತ್ರ ಹಾಗಿರೋದಿಲ್ಲ. ನಿಯತ ಪತ್ನಿಯರು ಅವರಲ್ಲ, ನಿಯತ ಪತಿಯರು. ಹಾಗಾಗಿ ಅವರೇ ಪತಿ, ಅವರೇ ಮತ್ತು ಪತ್ನಿ. ಹಾಗಾಗಿ ಸುತಪ ಪೃಷ್ಣಿ, ಆಮೇಲೆ ಕಶ್ಯಪ ಅದಿತಿ, ಈಗ ವಸುದೇವ ದೇವಕಿ. ಹಾಗಾಗಿ ಮೂರೂ ಕಡೆಗೂ ನಮಗೆ ಸುಮಧ್ವಜದಲ್ಲಿ ಕೇಳಲಿಕ್ಕೆ ಸಿಗ್ತದೆ. ಹೇಗೆ ಮತ್ತು ಮಧ್ಯಗೇಹ ಭಟ್ಟರು ವೇದವತಿ ದೇವಿ ವಾಸುದೇವನನ್ನು ಅಂದರೆ ಶ್ರೀಮದಾಚಾರ್ಯರನ್ನು ಪಡಲಿಕ್ಕೆ ತಪಸ್ಸು ಮಾಡಿದರು ಅಂದರೆ ಹಿಂದೆ ಮತ್ತು ಕಶ್ಯಪರು ಅದಿತಿ ಯಾವ ರೀತಿಯಾಗಿ ತಪಸ್ಸು ಮಾಡಿ ಉತ್ತಮ ವಾಮನ ಎಂಬ ಮಗನನ್ನು ಪಡೆದರೋ 12 ವರ್ಷಗಳ ಕಾಲ ತಪಸ್ಸು ಮಾಡಿ, ಹಾಗೆ ಮಧ್ಯಗೇಹ ಭಟ್ಟರು ವೇದವತಿ ದೇವಿಯು ಕೂಡ 12 ವರ್ಷ ತಪಸ್ಸು ಮಾಡಿ ಉತ್ತಮ ಸಂತಾನವನ್ನು ಪಡೆದಿದ್ದಾರೆ ಅಂತಲ್ಲಿ ದೃಷ್ಟಾಂತವನ್ನಾಗಿ ಕೊಡ್ತಾರೆ ಕಶ್ಯಪರನ್ನು. ಹಾಗಾಗಿ ಮದುವೆಗಾಗಲಿ, ಮಕ್ಕಳಿಗಾಗಲಿ ಅಥವಾ ಉತ್ತಮ ತಾಯಿಯಾದ ಫಲಕ್ಕಾಗಿ ಪಟಪಟಪಟಾನೇ ನಮಗೆ ಆಗಬೇಕು ಅಂತ ಬಯಸಬಾರ್ದು. ಆ ಫಲಗಳು ಅದಕ್ಕೆ ತಪಸ್ಸು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಎಷ್ಟು ನಿಮ್ಮ ಬಯಕೆ ಇದೆಯೋ ಅಷ್ಟು ತಪಸ್ಸು ಮಾಡಬೇಕಲ್ಲ. ಎಷ್ಟು ನಿಮಗೆ ಹೆಚ್ಚಿನ ಫಲ ಬೇಕು ಅಂತಿದೆ ಅಷ್ಟು ತಪಸ್ಸು ಮಾಡಬೇಕು. ಈಗ ಎಣ್ಣೆ ಉರಿಬೇಕು, 24 ತಾಸು ಎಣ್ಣೆ ಉರಿಬೇಕು ಅಂತ ಹೇಳಿ ಒಂದೇ ತಾಸಿಗೆ ಬೇಕಾದ ಎಣ್ಣೆ ಹಾಕಿ ಮಲ್ಕೊಂಡ್ಬಿಟ್ರೆ ಉರಿದು ಹೋಗ್ಬಿಡ್ತದೆ, ಅದು ಶಾಂತ ಆಗಿಬಿಡ್ತದೆ. ನವರಾತ್ರಿಯಲ್ಲಿ ದೀಪ ಇಟ್ಟಿರ್ತೀರಿ, ಅವಾಗೇನು ಮಾಡಬೇಕು? ದೇವರಿಗೆ ತುಪ್ಪದ ದೀಪ, ಎಣ್ಣೆಯ ದೀಪ, ಅದು ಇದು ಎಲ್ಲ ವೈಭವ ಇರ್ತದೆ. ಆಗ 24 ತಾಸು ಉರಿಬೇಕು ಅಂತ ಹೇಳಿ 2 ತಾಸಿಗೋ 3 ತಾಸಿಗೋ ಹೆಣ್ಮಕ್ಳು ಬಂದು ನೋಡ್ತಾ ಇರ್ತಾರೆ. ಅಥವಾ ಮನೆಗೆ ಹೋದಾಗ ಬೇರೆ ಕಡೆಗೆ ಎಲ್ಲರೂ ಅಷ್ಟಾಂಗಕ್ಕೆ ಹೋಗ್ಬೇಕಾದ್ರೆ ಗಂಡನಿಗೆ ಹೇಳೋಗಿರ್ತಾರೆ, ನೋಡ್ರಿ ದೀಪದ ಕಡೆ ಲಕ್ಷ್ಯ ಇರಲಿ. ಅಂದರೆ ಫಲ ಪಡಿಬೇಕು,
ದೇವರ ಉತ್ಸವ ಆಗಬೇಕು, ದೀಪ ಶಾಂತ ಆಗಬಾರದು ಅಂತನ್ನುವ ಕಾಜಿಯಿಂದ ನಾವೆಲ್ಲ ಮಾಡ್ತೇವಲ್ಲ. ಹಾಗಾಗಿ ಅದೇ ರೀತಿಯಾಗಿ ನಮ್ಮ ಕುಲದೀಪ ಬೆಳಗಬೇಕು ಅಂತಾದರೆ, ಕುಲ ಬೆಳಗಿಸುವ ಒಬ್ಬ ವ್ಯಕ್ತಿ ಹೆಣ್ಣು ಬರಬೇಕು ಅಂತಾದರೆ ತಪಸ್ಸು ಬೇಕು. ಎಷ್ಟು ನಾವು ಫಲ ಅಪೇಕ್ಷೆ ಪಡ್ತೇವೋ ಅಷ್ಟು ತಪಸ್ಸು ಮಾಡಲಿಕ್ಕೆ ಬೇಕು. ಇದರಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಆ ಸುತಪನಾಗಿ ಹುಟ್ಟಿದವನೇ ಕಶ್ಯಪನಾಗಿದ್ದಾನೆ, ವಸುದೇವನಾಗಿದ್ದಾನೆ, ಈಗ ದೇವಕಿಯಾಗಿದ್ದಾಳೆ, ಅವಳಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ, ಅವತಾರ ಮಾಡಿದ್ದೇನೆ ಅಂತ. ಉಪೇಂದ್ರ ಇತಿ ವಿಖ್ಯಾತ ವಾಮನತ್ವಾಚ್ಚ ವಾಮನ ತೃತೀಯಸ್ಮಿನ್ ಭವೇಹಂ ವೈ ತೇನೈವ ವಪುಷಾಚ್ಚ ವಾಂ ಜಾತು ಭೂಯಸ್ತಯೋರೇವ ಸತ್ಯಂ ಮೇ ವ್ಯಾಹೃತಂ. ಹೀಗೆ ಪರಮಾತ್ಮ ತನ್ನ ತಪಸ್ಸು ಮಾಡಿ ತನ್ನನ್ನು ಕುರಿತು ಪ್ರಾರ್ಥನೆ ಮಾಡಿದ್ದಕ್ಕೆ ನಾನಿಲ್ಲಿ ಅವತಾರ ಮಾಡಿದ್ದೇನೆ ಅಂತನ್ನುವ ತನ್ನ ಮಹಿಮೆಯನ್ನು ಪರಮಾತ್ಮ ಹೇಳ್ತಾನೆ. ಇಷ್ಟಾದ ಮೇಲೆ ಇಲ್ಲಿ ಇಷ್ಟೆಲ್ಲ ವೈಭವ ನಡೀತಾ ಇದೆ. ವೈಭವ ಆದ ಮೇಲೆ ಕೃಷ್ಣ ಉಪಸಂಹಾರಗೊಂಡು ಮತ್ತೆ ಚಿಕ್ಕ ಬಾಲಕನೇ ಇದ್ದ. ಆವಾಗಲಾದರೂ ಎರಡೇ ಕೈ, ಗುಂಡು ಗುಂಡು ಮುಖ, ಪುಟ್ಟು ಪುಟ್ಟು ಕಾಲುಗಳನ್ನು ಇಟ್ಟುಕೊಂಡು ಪರಮಾತ್ಮ ಆಟ ಆಡ್ತಾ ಇದ್ದಾನೆ. ಆಗ ಸೂಚನೆ ಮಾಡುತ್ತಾನೆ ಕೃಷ್ಣ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಗೋಕುಲಕ್ಕೆ ಕರೆದುಕೊಂಡು ಹೋಗು, ವ್ರಜಕ್ಕೆ ಕರೆದುಕೊಂಡು ಹೋಗು, ಈ ಮಥುರಾಪಟ್ಟಣದಿಂದ ಗೋಕುಲಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಅಂತಂದಾಗ ಸರಿಯಾಗಲಿ ಅಂತ ಹೇಗೆ ಕರ್ಕೊಂಡು ಹೋಗಬೇಕು? ಕಾರಾಗೃಹದಲ್ಲಿದ್ದಾರೆ, ಕೈಗೆ ಕಾಲಿಗೆಲ್ಲ ಬೇಡಿಗಳನ್ನು ಹಾಕಿದ್ದಾರೆ, ಕಾವಲುಗಾರರನ್ನು ಹೆಚ್ಚು ಮಾಡಿದ್ದಾನೆ ಕಂಸ. ಅಷ್ಟಗರ್ಮ ಹುಡ್ತದೆ. ಯಾರು ವೇಗವಾಗಿ ಕೂಸು ಹುಟ್ಟಿದೆ ಅಂತ ಬಂದು ನನಗೆ ಹೇಳ್ತಿರೋ ಅವ್ರಿಗೆ ಪ್ರೈಸ್ ಕೊಡ್ತೀನಿ, ಬಕ್ಷಿಸ್ ಕೊಡ್ತೀನಿ ನಾನು ಅಂತ ಘೋಷಣೆ ಮಾಡಿಟ್ಟಿದ್ದ. ಅಂದರೆ ಯಾವ ಕಾರಣಕ್ಕೂ ಏನೂ ಮಿಸ್ ಆಗುವಂತೆ ಇಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿಟ್ಟಾಗ ರಾತ್ರಿ ಕಾಲದಲ್ಲೇ ಪರಮಾತ್ಮ ಆರಿಸಿದ. ಈ ಎಲ್ಲ ದುಷ್ಟರು ಶಿಸ್ತಾಗಿ ಕುಡಿದು ಮಾಡ್ಕೊಂಡು ಪಾರ್ಟಿ ಮಾಡಿ ಮಲಗಿರ್ತವೆ, ಆ ಕಾಲಕ್ಕೆ ಹುಟ್ಟಿ ನಾನು ಇಲ್ಲಿಂದ ಪಾರಾಗಬೇಕು ಅಂತ ವಿಚಾರ ಮಾಡಿದ ಭಗವಂತ ಅಲ್ಲಿಂದ ಅವತಾರ ಮಾಡಿದ್ದಾನೆ. ಆ ವಸುದೇವನಿಗೆ ಹೇಳಿದ, ಸರಿ ಆಯಿತು ಅಂತ ವಸುದೇವ ಅಲ್ಲಿಂದ ತಕ್ಷಣದಲ್ಲೇನೆ ಆ ಕೃಷ್ಣನಿಂದ ಪ್ರೇರಿತನಾಗಿ ಪರಮಾತ್ಮ ಹೊರಟಿದ್ದಾನೆ. ಹೋಗಬೇಕಾದಾಗ ಎಲ್ಲ ಕಡೆಗೆ ಮೋಡಗಳು. ಸಾಮಾನ್ಯ ಒಬ್ಬ ರಾಜ ಬರಬೇಕು ಅಂತಂದರೆ ವೇದಘೋಷಗಳು ಅಥವಾ ವಾದ್ಯಗಳು ಅಥವಾ ಹಾಡುಗಳನ್ನು ಹಾಡಿ ಅವರನ್ನು ಸ್ವಾಗತ ಮಾಡಿ ಕರ್ಕೊಂಡು ಬರುವ ಪದ್ಧತಿ ಇದೆ. ಇವನು ಜಗತ್ವಡೆಯ ಪರಮಾತ್ಮ ಸ್ವಾಮಿ, ಇವನು ಹೊರಟಿದ್ದಾನೆ ಅಂತಂದಮೇಲೆ ವಾದ್ಯ ವೈಭವಗಳು ಬೇಡೇನು ಅಂತ ಹೇಳಿ ಎಲ್ಲ ಬೇಡಿಗಳೆಲ್ಲ ಬಿಚ್ಚೋಗಿದೆ, ಗೇಟ್ಗಳೆಲ್ಲ ಓಪನ್ ಆಗಿದೆ. ಎಲ್ಲ ದುಷ್ಟರು ಕಾವಲುಗಾರರು ಏನಿದ್ದರೋ ಎಲ್ಲ ನಿದ್ರಾ ಮಾಯೆಯನ್ನು ಕೊಟ್ಬಿಟ್ಟಿದ್ದಾಳೆ ದುರ್ಗಾದೇವಿ. ಎಲ್ಲರೂ ಆರಾಮಾಗಿ ಮಲ್ಕೊಂಡು ಬಿಟ್ಟಿದ್ದಾರೆ. ಎಂದೂ ಬರದೇ ಇದ್ದ ನಿದ್ದೆ ಸಮೃದ್ಧವಾಗಿ ತಗೊಂಡಿದ್ದಾರೆ, ಮಲ್ಕೊಂಡಿದ್ದಾರೆ. ಇಷ್ಟು ನಡೀತಾ ಇದೆ. ಆಗ ವಸುದೇವ ಆ ಸೂತಿಕಾ ಗೃಹದಿಂದ ಆ ಕೂಸನ್ನು ಎತ್ತುಕೊಂಡು ಬರ್ತಾ ಇದ್ದಾನೆ. ಆಗ ಮೇಘಗಳೆಲ್ಲ ಗುಡುಗಿಸ್ತಾ ಇವೆ, ತುಂತುರು ಹನಿಗಳು ಎಲ್ಲ ಬೀಳ್ತಾ ಇವೆ ಅಂತೆ. ಹಾಗಾಗಿ ಎಲ್ಲರೂ ತಮಗೆ ಬೇಕಾದ ಸೇವೆಗಳನ್ನು ಮಾಡ್ತಾ ಇದ್ದಾರೆ ದೇವತೆಗಳು. ಈಗ ಸೇವೆ ಮಾಡಿದರೆ ಅನಂತ ಪುಣ್ಯ ಇದೆ. ದೊಡ್ಡವರು ಎಷ್ಟೆಷ್ಟು ದೊಡ್ಡವರು ಹಿರಿಯರಿಗೆ ನಾವು ಸೇವೆಯನ್ನು ಮಾಡ್ತಾ ಹೋಗ್ತೀವಲ್ಲ ಅಷ್ಟಷ್ಟು ಹೆಚ್ಚೆಚ್ಚು ಪುಣ್ಯ ಬರ್ತದೆ. ನಮಗೆ ಪಾಠ ಹೇಳ್ತಿರ್ತಾರೆ, ಅಂಥ ಗುರುಗಳಿಗೆ ಮಾಡಿದ ಸೇವಾ ಹೆಚ್ಚು ಪುಣ್ಯ ಬರ್ತದೆ. ತಂದೆ ತಾಯಿಗಳಿಗೆ ಮಾಡಿದ ಸೇವಾ ಹೆಚ್ಚು ಪುಣ್ಯ ಬರ್ತದೆ. ಜಗದ್ಗುರುಗಳಾದ ಸತ್ಯಾತ್ಮರಿಗೆ ಮಾಡಿದಂತಹ ಸೇವೆ, ಅವರ ಸನ್ನಿಧಾನದಲ್ಲಿ ಮಾಡಿದ ಸೇವೆ ಹೆಚ್ಚು ಪುಣ್ಯ ಬರ್ತದೆ. ರಾಮದೇವರ ಸನ್ನಿಧಾನದಲ್ಲಿ ಮಾಡಿದಂತಹ ಸೇವೆ ಇನ್ನೂ ಹೆಚ್ಚು ಪುಣ್ಯ ಕೊಡುತ್ತದೆ. ಎಷ್ಟೆಷ್ಟು ದೊಡ್ಡವರು, ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ದೊಡ್ಡ ಯೋಗ್ಯತೆ ಸನ್ನಿಧಾನ ಇರ್ತದೋ ಅಲ್ಲಿ ಮಾಡಿದ ಪುಣ್ಯ, ಇದು ಅಲ್ಲಿ ಮಾಡಿದಂತಹ ಸೇವೆ, ತಪಸ್ಸು ಹೆಚ್ಚು ಪುಣ್ಯ ಕೊಡುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಯಂ ಭಗವಂತ, ಅಪ್ರಾಕೃತನಾದ ಚಿನ್ಮಯನಾದ ಗುಣಪೂರ್ಣನಾದ ದೋಷದೂರನಾದ ಭಗವಂತ ಅವತಾರ ಮಾಡಿ ಬಂದಿದ್ದಾನೆ. ಅಂದ ಮೇಲೆ ಇಲ್ಲಿಂದ ಹೊರಟು ಹೋದಾಗ ತಾನು ಹೊರಡುವ ಪ್ರಸಂಗದಲ್ಲಿ ನಮಗೆ ಬಂದ ಸೇವೆಗಳನ್ನು ನಾವು ಮಾಡಬೇಕು ಅಂತ ಎಲ್ಲ ದೇವತೆಗಳು ಆಕಾಶದ ಮಾರ್ಗದಲ್ಲಿ ನಿಂತು ಎಲ್ಲ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೋಡುಗಳೆಲ್ಲ ಗುಡುಕ್ತಾ ಇವೆ. ಎಲ್ಲ ವರುಣ ಅಂದರೆ ಮಳೆ ಸುರಿಸುವಂತಹ ವರುಣ ತಾನು ತುಂತುರು ಹನಿಗಳನ್ನು ಜೋರಾಗಿ ಅಲ್ಲ, ತುಂತುರು ಹನಿ. ಕೃಷ್ಣ ಬಲರಾಮ ವಿಚಾರ ಮಾಡಿದ, ಶೇಷ ನಾನಂತೂ ಈಗ ಅಣ್ಣನಾಗಿ ಹುಟ್ಟುಬಿಟ್ಟಿದ್ದೇನೆ, 3 ತಿಂಗಳು ಮೊದಲೇ, ಕೃಷ್ಣನಿಗಿಂತ 3 ತಿಂಗಳು ಮೊದಲೇ ಹುಟ್ಟುಬಿಟ್ಟಿದ್ದೇನೆ, ಇನ್ನು ನಾನು ಸೇವೆ ಮಾಡಬಾರದು. ಹಾಗಾಗಿ ಅವನು ಬಂದು ಸೇರೋಕ್ಕಿಂತ ಮುಂಚೆನೇ ಅವನು ಸೇವೆ ಮಾಡಬೇಕು ಅಂತ ಹೇಳಿ ಛತ್ರಾಕಾರದಲ್ಲಿ, ಮಳೆ ಬರ್ತಾ ಇದೆಯಲ್ಲ, ಛತ್ರಾಕಾರದಲ್ಲಿ ಶೇಷನಾಗಿ ತಾನು ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾನೆ. ದ್ವಾರಸ್ತು ಸರ್ವಾಹ ಪಿಹಿತಾ ದುರತ್ಯಯ ಬೃಹತ್ ಕಪಾಲಾಕಟಿ ಕಲೀಕ ಶೃಂಖಲೈ ತತಶ್ಚ ಕೃಷ್ಣಾವಹೇ ವಸುದೇವೇ ಆಗತೆ ಸ್ವಯಂ ವ್ಯಧರ್ತತ್ ತಥಾ ತಮೋರವೇ. ಮೇಘಾನಿ ವರ್ತ್ಯತ್ಸ ಯಮುನಾ ನದಿ ಇದೆ. ಆಗ ಹೊರಟಿದ್ದಾನೆ, ಜೋರಾಗಿ ಹರಿತಾ ಇದೆ.
ಆದರೆ ಕೃಷ್ಣ ಹುಟ್ಟಿದ್ದಕ್ಕಾಗಿ ನಿಧಾನವಾಗಿ ಆರಾಮಾಗಿ ಹರಿತಾ ಇದೆ. ಆಗ ಯಮುನಾ ನದಿಯನ್ನು ದಾಟಿಕೊಂಡು ಏನು ಹೋಗಬೇಕು? ಯಮುನಾ ವಿಚಾರ ಮಾಡಿದ್ಲು, ಹಿಂದೆ ರಾಮಚಂದ್ರ ದೇವರಿಗೆ ವರುಣ ದಾರಿ ಬಿಡದೇ ಇದ್ದಕ್ಕೆ ಶಾಪಗ್ರಸ್ತನಾದ, ಹಾಗೆ ನನ್ನ ಅವಸ್ಥೆ ಬರಬಾರದು ಅಂತ ಹೇಳಿ ಆಗಿಂದಾಗ ಯಮುನಾ ನದಿ ಎರಡು ಭಾಗವಾಗಿ ಹೋಗ್ತದೆ. ವಸುದೇವ ಆ ಕೃಷ್ಣನನ್ನು ತೆಗೆದುಕೊಂಡು ಆರಾಮಾಗಿ ಪಾರಾಗಿ ಹೋಗಿದ್ದಾನೆ. ನಾವು ದೊಡ್ಡವರಾಗಬೇಕು, ಇಲ್ಲದೇ ಇದ್ದರೆ ದೊಡ್ಡವರನ್ನು ಹಿಂಬಾಲಿಸರಾದರೂ ದೊಡ್ಡವರಾಗಬೇಕು. ಇಲ್ಲದೇ ಇದ್ದರೆ ನಮ್ಮ ಉದ್ಧಾರ ಇಲ್ಲ, ನಮಗೆ ಏಳಿಗೆ ಇಲ್ಲ. ನಾವು ದೊಡ್ಡವರಾಗುವ ಯೋಗ್ಯತೆ ನಮಗೆ ಇರುವುದಿಲ್ಲ, ಚಿಕ್ಕ ಮಾನವರೆಲ್ಲ ನಾವು. ಹಾಗಾಗಿ ದೊಡ್ಡವರನ್ನು ಆಶ್ರಯಿಸಿ, ದೊಡ್ಡವರ ಸೇವೆ ಮಾಡಿ, ದೊಡ್ಡವರ ಹಿಂಬಾಲಿಸಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತನ್ಲಿಕ್ಕೆ ಎಲ್ಲ ಸಾಕ್ಷಿಗಳು. ವಸುದೇವ ತಾನು ಹೋಗಿದ್ರೆ ಯಮುನಾ ನದಿ ದಾರಿ ಕೊಡ್ತಿದ್ಲ? ಇಲ್ಲ. ಕೃಷ್ಣನನ್ನು ಹಿಡಿದಿದ್ದಕ್ಕೆ, ಕೃಷ್ಣನನ್ನು ನೋಡಿ ಸೇವೆ ಮಾಡಬೇಕು ಅಂತ ಹೇಳಿ ಯಮುನಾ ನದಿ ದಾರಿ ಕೊಟ್ಟಿದ್ದಾಳೆ ಅದ್ಭುತವಾಗಿ. ಅದಕ್ಕೆ ದಧೋ ಹಿಂದಿನ ಕಥೆಯನ್ನು ನೆನಪು ಮಾಡ್ತಾಳೆ. ನದಿ ಮಾರ್ಗಂ ದಧೋ ಸಿಂಧುರಿವ ಶ್ರೀಯಪ್ಪತೇಹೇ. ರಾಮ ತಾನು ಬಂದು 2 ದಿನಗಳ ಕಾಯ್ದ, ಆಮೇಲೆ ನೋಡಿ ಶಾಪ ಕೊಟ್ಟು ವರ್ಣನಿಂದ ಹಾದಿ ಪಡೆದು ಮುಂದೆ ಹೋದ ಅಂತೆ. ಹಾಗೆ ನನಗೆ ಯಾವ ಅವಸ್ಥೆ ಬೇಡ ಅಂತ ಹೇಳಿ ಯಮುನಾ ನದಿ ದಾರಿಯನ್ನು ಕೊಟ್ಟಿದ್ದಾಳೆ. ಅಲ್ಲಿ ಹೋದರೆ ಆ ಕಡೆಗೆ ಪ್ರಸವ ವೇದನೆಯಿಂದ ಎಚ್ಚತ್ತು ಮಲಗಿಬಿಟ್ಟಿದ್ದಾಳೆ. ಮೈ ಮೇಲೆ ಎಚ್ಚರಿಲ್ಲದೆ ಮಲಗಿಬಿಟ್ಟಿದ್ದಾಳೆ ಯಶೋಧಾದೇವಿ. ಗಂಡು ಕೂಸು ಹುಟ್ಟಿದೆಯೋ ಹೆಣ್ಣು ಕೂಸು ಹುಟ್ಟಿದೆಯೋ ಏನೂ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಹೆಣ್ಣು ಕೂಸು ಇತ್ತು, ಇಲ್ಲಿ ಈ ಗಂಡು ಕೂಸನ್ನು ಕೃಷ್ಣನನ್ನು ಮಲಗಿಸಿದ್ದಾಳೆ. ಅಲ್ಲಿ ದುರ್ಗಾದೇವಿ ಇದ್ದಾಳೆ. ಆ ಹೆಣ್ಣು ಕೂಸನ್ನು ಎತ್ತುಕೊಂಡು ಮತ್ತೆ ಬಂದಿದ್ದಾನೆ. ಮತ್ತೆ ಆರಾಮಾಗಿ ಬಂದ. ಎಲ್ಲರಷ್ಟು ತನ ಮಲಗಿದ್ದರು. ಯಮುನಾ ನದಿ ಮತ್ತೆ ಹಾದಿ ಕೊಟ್ಟಿದೆ. ಮತ್ತೆ ಬಂದಿದ್ದಾನೆ ತಿರುಗಿ. ಎಲ್ಲ ಒಳಗೆ ಬಂದು ಆ ಕಾರಾಗೃಹದಲ್ಲಿ ಬಂದು ನಿಂತ ಮೇಲೆ ಎಲ್ಲ ಬಾಗಿಲುಗಳು ಹಾಕ್ಕೊಂಡಿವೆ. ಬೇಡೆಗಳು ಮತ್ತೆ ತನ್ನ ಕೈಗೆ ಕಾಲುಗಳಿಗೆ ಏನು ಕಂಸ ಹಾಕಿದ್ನೋ ಹಾಗೆ ಹಾಕಿ ಆದ ಮೇಲೆ ದುರ್ಗಾದೇವಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಆಗ ಬಾಲಧ್ವನಿಂ ತತೋಶ್ರುತ್ವ ಗೃಹಪಾಲ ಸಮುತ್ಥಿತಾ. ಆಗ ಗೃಹಪಾಲಕರಾದ ಆ ಏನು ಕಂಸನ ಚೇಲರಿದ್ದರಲ್ಲ, ಸೇವಕರು, ಅವರೆಲ್ಲ ಎದ್ದು ನಾ ಮುಂದೆ ಏನು ಕಂಸನಿಗೆ ಸುದ್ದಿ ಹೇಳಲಿಕ್ಕೆ. ಯಾಕೆ? ಕಂಸ ಹೇಳಿದ್ದಾನೆ ಪ್ರೈಸ್ ಕೊಡ್ತೀನಿ. ಸಂತೋಷಪಟ್ಟು ಶ್ರೀಮಂತರು ಏನು ಮಾಡಿಬಿಡ್ತಾರೆ, ಮೈ ಮೇಲಿದ್ದದ್ದು ಬಂಗಾರ ಒಡವೆಗಳನ್ನು ಕೊಟ್ಬಿಡ್ತಾರೆ. ತಗೋ, ಒಳ್ಳೆ ಸುದ್ದಿ ಹೇಳಿದ್ದೀನಿ ನೀನು ಅಂತ ಹೇಳಿ. ರಾಜ ಇದನ್ನು ಮಾಡ್ತಾನೆ, ಆರಾಮಾಗಿ ನಾವು ಇರ್ಬೋದು ಅಂತ ಹೇಳಿ ತಾವು ಓಡಿ ಬಂದು ಹೇಳಿದರು. ಕಂಸ ಕಾರಾಗೃಹದಿಂದ ಕೂಸು ಅಳುವುದು ಧ್ವನಿ ಆಗ್ತಾ ಇದೆ, ನೀನು ಬರಬೇಕು ಅಂತಂದಾಗ ಬಂದು ನೋಡಿದರೆ ಹೆಣ್ಣು ಕೂಸು ಇದೆ. ಅಯ್ಯೋ, ಸುಷಯಂ ತವ ಕಲ್ಯಾಣಿ ಶ್ರೀಯಂತ ಹಂತುಮರಸಿ. ಆ ಕೈಯಲ್ಲಿ ಇಟ್ಕೊಂಡ. ಆವಾಗ ವಸುದೇವ ದೇವಕಿ ಸ್ವಯಂ ದೇವಕಿ ಪ್ರಾರ್ಥನೆ ಮಾಡ್ತಾನೆ, ಅಣ್ಣ ಕೊಲಬೇಡ, ಇದು ಹೆಣ್ಣು ಕೂಸು. 8ನೇದ್ದು ಅಷ್ಟಮ ಗರ್ಭ, ಇದು ಗಂಡು ಕೂಸು ಆಗ್ತದೆ ಅಂತ ಹೇಳಿದ್ರು. ಆಗಿಲ್ಲಲ್ಲ, ಬಿಟ್ಟು ಬಿಡು, ಇದರಿಂದ ನಿನಗೇನು ತೊಂದರೆ ಇದೆ? ಹೆಣ್ಣು ಕೂಸಿನಿಂದ ಭಾಳೆಲ್ಲ ಬೇಡ್ಕೊಳ್ತಾರೆ, ಆಗುವುದಿಲ್ಲ. ಪ್ರತಿಯಂತೆ ಬಹವ ಹಿಂಸಿತ, ಅನೇಕ ಮಕ್ಕಳುಗಳನ್ನು ನೀನು ಹಿಂಸೆ ಮಾಡಿ ಸಂಹಾರ ಮಾಡಿದ್ದಿ, ನಾನು ಮಾತಾಡಿಲ್ಲ. ಕೊನೆ ಒಂದು ಕೂಸಾದರೂ ನನಗಿರ್ಲಪ್ಪ, ಬಿಟ್ಟು ಬಿಡು ಅಂತ ಭಾಳ ಬೇಡಿಕೊಂಡ್ರು. ಏನು ಅವನಿಗೆ ದಯ ಇಲ್ಲ, ಕರಳ ಇಲ್ಲ ಹೊಟ್ಟೆಯಲ್ಲಿ ಅವನಿಗೆ ಅಂತ ನಿರ್ದಾಕ್ಷಿಣ್ಯವಾಗಿ ಆ ಕೂಸನ್ನು ತೆಗೆದುಕೊಂಡು ಮತ್ತೆ ಯಥಾಪ್ರಕಾರ ಬಂಡೆ ಮೇಲೆ ಎತ್ತಿ ಅಪ್ಪಳಿಸಬೇಕು ಅಂತ ಜೋರಾಗಿ ಮೇಲೆ ಕೈ ಎತ್ತಿದ್ದಾನೆ. ಕೈಯಿಂದ ಕೂಸು ಹಾರಿದ ಮೇಲೆ ಆಕಾಶದಲ್ಲಿ ಹಾರಿ ದೊಡ್ಡದಾದ ರೂಪವನ್ನು ತಾಳಿ 8 ಭುಜಗಳು, ಅಸ್ತ್ರಗಳು, ಕಿರೀಟ ಕುಂಡಲ, ಹೊರೆ ಭಾರಿ ಸೀರಿ ಜಗಜಗಿಸುವಂತಹ ರೂಪ. ಯಾರು ನೋಡಿದ? ದುರ್ಗಾದೇವಿ. ಆಗ ಆಕಾಶದಲ್ಲಿ ಇದ್ದುಕೊಂಡು ದುರ್ಗಾದೇವಿ ಹೇಳ್ತಾಳೆ, ಮೂರ್ಖ, ತದ್ಹಸ್ತಾತ್ ಸಮುತ್ಪತ್ಯ ಸದ್ಯೋ ದೇವಾಂ ದಿವ್ಯ ದೇವಿ ಅಂಬರಂಗತ ಅದೃಶ್ಯ ಅನುಜ ವಿಷ್ಣೋ ಸಾಧುಷ್ಟಾಮ ಮಹಾಭುಜ. ಅಷ್ಟಭುಜಗಳನ್ನು ತಾಳಿ ದಿವ್ಯಾಸ್ತ್ರಗಳನ್ನು ತಾನು ಸಿದ್ಧ ಚಾರಣ ಗಂಧರ್ವ ಕಿನ್ನರು ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಮಾಡಿ ದೇವಕಿಂ ವಸದಂ ಸಮುಚ್ಚ ಪ್ರಶ್ನಿಕೋ ಬ್ರವತ. ಅಹೋ ಭಗಿನ್ಯೋ ಮಮ ಬಾಲ. ಏನಪ್ಪ ದುಷ್ಟ ಕಂಸ, ಏನು ವಿಚಾರ ಮಾಡ್ತಾ ಇದ್ದಿ? ನನ್ನನ್ನು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿದೀಯಾ? ನನ್ನನ್ನು ಸಂಹಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿನ್ನ ಸಂಹಾರ ಮಾಡುವ ವ್ಯಕ್ತಿ ಬೇರೆ ಕಡೆಗೆ ಬೆಳೆದು ಬಿಟ್ಟಿದ್ದಾನೆ, ಹೋಗು. ಅನೇಕ ಮಾತುಗಳಿವೆ, ನಿಮಗೆಲ್ಲ ಗೊತ್ತಿದ್ದು ಮುಂದೆ ಹೋಗಬೇಕು. ಹಾಗಾಗಿ ಕಂಸನಿಗೆ ಸಮಾಧಾನ ಆಗಲಿಲ್ಲ, ಟೆನ್ಷನ್ ಆಯಿತು. ನಾನು ಎಷ್ಟು ಜಾಗರೂಕವಾಗಿ ಎಲ್ಲ ಸುಭದ್ರೆ ಮಾಡಿ ನಾನು ವಿಚಾರ ಮಾಡಿ ಮತ್ತು ನಾರದರು ಹೇಳಿದ ಪ್ರಕಾರ ಯಾರನ್ನೂ ಬಿಡದೇನೆ ಹುಟ್ಟಿದವರನ್ನೆಲ್ಲ ಕೊಂದು ಹಾಕಿದೆ. 7ನೇದ್ದು ಗರ್ಭಸ್ರಾವವಾಯಿತು, 8ನೇದ್ದು ಹೆಣ್ಣು ಕೂಸು ಹುಟ್ಟಿತು. ಹೆಣ್ಣು ಕೂಸು ಯಾರು ಅಂತ ನೋಡಿದ ದುರ್ಗಾದೇವಿ. ಅವಳು ಹೇಳ್ತಾ ಇದ್ದಾಳೆ, ನಿನ್ನನ್ನು ಸಂಹಾರ ಮಾಡುವ ವ್ಯಕ್ತಿ ಬೇರೆ ಕಡೆಗೆ ಬೆಳೀತಾ ಇದ್ದಾನೆ ಅಂತ ಹೇಳ್ತಾ ಇದ್ದ.
ಏನು ಮಾಡಲಿ ನಾನು ಅಂತ ಹೇಳಿ ವಿಚಾರ ಮಾಡಿ, ನಾನು ಸುಮ್ಮನೆ ಅಹೋ ಭಗಿನ್ಯೋ ಮಮ ಧಾಮ, ನನ್ನ ತಂಗಿಗೆ ಮತ್ತು ನನ್ನ ಭಾವನಿಗೆ ವಸುದೇವನಿಗೆ ಎಷ್ಟು ತ್ರಾಸು ಕೊಟ್ಟೆ ನಾನು. ಸುಮ್ಮನೆ ಅವರೆಲ್ಲ ಕೂಸುಗಳನ್ನು ಕೊಂದು ಹಾಕಿದೆ, ಕಾರಾಗೃಹದಲ್ಲಿ ಹಾಕಿದೆ, ಕೊಡಬಾರದೆಲ್ಲ ತೊಂದರೆಗಳು ಕೊಟ್ಟಿದೆ ಅಂತ ಹೇಳಿ ವಿಚಾರ ಮಾಡಿ, ನಾನೇನು ವಿಶ್ವಾಸ ಮಾಡಿದ್ದೆ, ದೇವತೆಗಳು ಎಂದು ಸುಳ್ಳು ಮಾತನಾಡುವುದಿಲ್ಲ. ಆ ವಿಶ್ವಾಸದ ಮೇಲೆ ನನ್ನ ತಂಗಿ, ಸ್ವಯಂ ಒಡ ಹುಟ್ಟಿದ ತಂಗಿ, ಆ ತಂಗಿಗೆ ತೊಂದರೆ ಕೊಟ್ಟೆ ನಾನು. ದೇವವಪ್ಯನೃತಂ ಭಕ್ತಿ ನಮರ್ತ್ಯ ಏವ ಕೇವಲಂ, ಮನುಷ್ಯರು ಕಾಮಕ್ರೋಧಾದಿಗಳು ಇರ್ತದೆ, ಹಾಗಾಗಿ ಸುಳ್ಳು ಮಾತನಾಡ್ತಾರೆ. ದೇವತೆಗಳು ಸುಳ್ಳು ಮಾತಾಡ್ತಾರೆ, ನನಗೆ ಆಶ್ಚರ್ಯವಾಗ್ತಾ ಇದೆ ಅಂತ ಹೇಳಿ ಆ ದೇವತೆಗಳ ಮಾತು ಅಥವಾ ದೇವತೆಗಳನ್ನು ತಿರಸ್ಕಾರ ಮಾಡಿದಂತೆ ಮಾಡಿ ಇವ್ರನ್ನ ಪಾಪ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಮಾ ಶೋಚಃ ಸರ್ವ ಸುಕೃತೋ ವಿದ್ಯತೆ ವಶಃ ಯಾವದ್ಧಾತೋಸ್ಮಿ ಹಂತಾಸ್ಮಿ, ನನ್ನ ಕೈಯಲ್ಲಿ ಏನಿಲ್ಲ. ಆ ದೇವಕ ಅಂದರೆ ವಸುದೇವನಿಗೆ ಮತ್ತು ದೇವಕಿ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಆಕಾಶವಾಣಿ ಮೇಲಿಗೆ ನಿಮಗೆ ತೊಂದರೆ ಕೊಟ್ಟೆ, ಹಾಗಾಗಿ ಎಲ್ಲ ದೇವರ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಏನಿಲ್ಲ. ನನಗೆ ಹಾಗೆ ದೇವರು ಬುದ್ಧಿ ಕೊಟ್ಟ, ಪ್ರೇರಣೆ ಮಾಡಿದ, ಹಾಗಾಗಿ ನಾನು ಕೂಸುಗಳನ್ನೆಲ್ಲ ಕೊಂದು ಹಾಕಿದೆ. ಹೀಗೆಲ್ಲ ಮಾಡಿ ಈ ಮಾತಂದ್ರೆ ನಡೀತದ? ಮನೆಯಲ್ಲಿ ಬರುವುದು ಏನೋ ಎಲ್ಲ ಧ್ವಂಸ ಮಾಡಿ ದೇವರ ಪ್ರೇರಣೆಯಂತೆ ಆಗ್ತದೆಲ್ಲ, ನಂದೇನು ಆಗುವುದಿಲ್ಲ ಅಂತ ಹೇಳಿ ಅಂದರೆ ಅವನು ಕಪಾಳಿಗೆ ಹೊಡೆದು ನಾನು ಮಾಡಿಲ್ಲ, ದೇವ್ರ ಪ್ರೇರಣೆ ಮಾಡಿದ್ದಾನೆ, ಹಾಗಾಗಿ ಹೊಡೆದಿದ್ದೇನೆ ಅಂತ ಹೇಳ್ಬೇಕು. ಹಾಗೆಲ್ಲ ಅವಸ್ಥೆ ಆಗ್ತದೆ. ಅಂದಾಗ ಅವರೆಲ್ಲ ಸಜ್ಜನರು ಪಾಪ. ವಸುದೇವ ಆಗಲಿ, ನಮ್ಮ ಪ್ರಾರಬ್ಧ ಏನಿತ್ತು ಆಗ್ತದೆ ಆಗಲಿ ಅಂತ ಹೇಳಿ, ಕ್ಷಮಧ್ವ ಮಮ ದೌರಾತ್ಮನ್ ಸಾಧವೋ ದೀನವತ್ಸಲಾಹ, ನೀವೆಲ್ಲ ಸಾಧುಗಳು, ದೀನರ ಮೇಲೆ ನೀವು ಮತ್ತು ಕರುಣ ಮಾಡುವರು, ನನ್ನನ್ನು ಕ್ಷಮಾ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಾರಾಗೃಹದಿಂದ ಆ ವಸುದೇವ ದೇವಕಿಯನ್ನು ಮತ್ತೆ ಹೊರಗೆ ಇಡ್ತಾನೆ. ಬಹಳ ವೈಭವದಿಂದ ಅವರನ್ನು ನೋಡ್ಕೊಳ್ಬೇಕು ಅಂತ ಆಜ್ಞೆ ಮಾಡ್ತಾನೆ. ಸರಿ ಆಗಲಿ ಅಂತೆ. ಅಜ್ಞಾನ ಪ್ರಭವ ಹಂಸೀಹಿ ಸ್ವಪರಾಧೇದಿ ವಿಧ ಇಷ್ಟು ಆಗಿದೆ. ಈಚೆ ಇಷ್ಟು ಆದ ಈ ರಾತ್ರಿ ಎಲ್ಲ ಇದು 12 ಗಂಟೆಗೆ ಕೃಷ್ಣ ಅವತಾರ ಮಾಡಿದ್ದಾನೆ. 1-1:30 ಸುಮಾರಿಗೆ ಎಲ್ಲ ಘಟನೆ ನಡೆದಿದೆ. ಆಗ ಎಲ್ಲ ಮಂತ್ರಿಗಳನ್ನು ಸಭೆಯನ್ನು ನಿರ್ಮಾಣ ಮಾಡಿದ್ದಾನೆ ಕಂಸ. ರಾತ್ರೋರಾತ್ರಿ ಮಾಡಿ ಅವನಿಗೆ ಟೆನ್ಷನ್ ಇನ್ನೂ ಹೆಚ್ಚಾಗಿದೆ. ಎದುರಿಗೆ ಇದ್ದಾರೆ, ಇವರಲ್ಲಿ ಹುಟ್ಟುವರನ್ನ ಕೊಂದ್ಬಿಡೋಣ, ಏನು ವಿಚಾರ ಮಾಡೋದು ಕಾರಣ ಇಲ್ಲ ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಆದರೂ ಸುರಕ್ಷಿತವಾಗಿದ್ದ. ಈಗ ಎಲ್ಲೋ ಬೇರೆ ಕಡೆಗೆ ಬೆಳೀತಾ ಇದೆ ಕೂಸು ಅಂದಮೇಲೆ ಇನ್ನೂ ಹೆಚ್ಚು ಅವನಿಗೆ ಟೆನ್ಷನ್ ಆಗಿದೆ. ಆಗ ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಕಂಸಂ ಆಹೂಯ ಮಂತ್ರಿಗಳನ್ನೆಲ್ಲ ಕರೆದಿದ್ದಾನೆ. ಕರೆದು ಸಭೆ ಮಾಡಿ, ನೋಡಪ್ಪ ಹೀಗೆಲ್ಲ ಆಗಿದೆ, ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಎಷ್ಟೋ ದಿನಗಳಿಂದ, ಈಗಂತೂ ನಿದ್ರೇನೇ ಹತ್ತುವಂತೆ ಇಲ್ಲ, ಸಣ್ಣ ಕೂಸು ಎಲ್ಲೋ ಹುಟ್ಟಿ ಬೆಳೀತಾ ಇದೆ ಅಂತೆ ನನ್ನನ್ನು ಕೊಲ್ಲಿಕ್ಕೆ ಅಂತ ಹೇಳಿ ಇಷ್ಟೆಲ್ಲ ವಿಚಾರ ಮಾಡಿದ್ದಾನೆ. ಆ ದುಷ್ಟರೂ ಕೂಡ ದುಷ್ಟನಾದ ಕಂಸನಿಗೆ ರುಚಿಯಾದ ಮಾತುಗಳನ್ನೇ ಹೇಳಬೇಕಲ್ಲ. ಹಾಗಾಗಿ ಅವ್ರು ಏನು ಹೇಳಿದರು, ಏನು ಕಾಳಜಿ ಮಾಡಬೇಡ್ರಿ ಕಂಸರೇ, ರಾಜರೇ, ಏನೂ ಕಾಳಜಿ ಮಾಡಬೇಡ್ರಿ, ಈಗ 10 ದಿನಗಳಲ್ಲಿ ಹುಟ್ಟಿದ ಯಾಷ್ಟು ಕೂಸುಗಳಿವೆಲ್ಲ ಸುತ್ತಮುತ್ತ ಊರಿನಲ್ಲಿ ಎಲ್ಲನೂ ಕೊಂದು ಹಾಕ್ಬಿಡೋಣ, ಯಾಕೆ ಕಾಳಜಿ ಮಾಡ್ತೀನಿ, ಭಾರಿ ಉಪಾಯ ಇದೆ, ಇದನ್ನು ಮಾಡ್ರಿ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿ ಆ ದುಷ್ಟರು ಹೇಳ್ತಾರೆ. ನೋಡ್ರಿ, ಒಂದು ಕೂಸಿನ ಸಲುವಾಗಿ ಇಷ್ಟೆಲ್ಲ ಕೂಸುಗಳನ್ನು ಸಂಹಾರ ಮಾಡಲಿಕ್ಕೆ ಅವರು ವಿಚಾರ ಮಾಡಿದ್ದಕ್ಕೆ ಒಪ್ಪಿಗೆ ಕೊಟ್ಟು ಹೋಗ್ರಿ ಮಾಡ್ರಿ ಅಂತ ಅನುಮತಿ ಕೊಡ್ತಾನೆ ಕಂಸ. ಅಷ್ಟೆಲ್ಲ ಪಾಪ ಬರಬೇಕಾಗಿದೆ ಇವನಿಗೆ, ಕಂಸನಿಗೆ. ಹಾಗಾಗಿ ಎಲ್ಲ ಮಾಡ್ತಾ ಇದ್ದಾರೆ. ತೇಭ್ಯ ಚಷ್ಟ ತತ್ಸರ್ವಂ ಯದುಕ್ತಂ ಯೋಗ ನಿದ್ರಯ. ಹೀಗೆ ಆದಿಶಾನ್ ದೃಶಾನ್ ಹನಿಷ್ಯಾಮೋದ್ಯ ವೈ ಶಿಶೂನ್, ಆ ಶಿಶುಗಳನ್ನೆಲ್ಲ ಸಂಹಾರ ಮಾಡೋಣ ಅಂತಂದಾಗ ಆಗಲಿ. ಅಷ್ಟೇ ಅಲ್ಲದೇನೆ ಸುತ್ತಮುತ್ತಲೆಲ್ಲ ದೇವತೆಗಳ ಭಕ್ತರು, ದೇವರನ್ನು ಆರಾಧನೆ ಮಾಡುವಂತಹ ಜನ ಇದ್ದಾರೆ. ಅವರಿಗೆಲ್ಲ ತೊಂದರೆ ಕೊಟ್ಟರೆ ದೇವರಿಗೆ ಸಮಸ್ಯೆ ಆಗ್ತದೆ, ದೇವರನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ದೇವರ ಭಕ್ತರನ್ನು ಸಮಸ್ಯೆ ಕೊಟ್ಟೋನು. ಸಮಸ್ಯೆ ಕೊಟ್ಬಿಟ್ರೆ ಸಾಕು, ದೇವರಿಗೆ ಸಮಸ್ಯೆ ಆಗ್ತದೆ. ಮೂಲಂ ವಿ ವಿಷ್ಣು ದೇವಾನಾಂ ಯತ್ರ ಧರ್ಮ ಸನಾತನಃ ತಸ್ಯ ಬ್ರಹ್ಮ ಗೋವಿಪ್ರಾಹ ತಪೋ ಯಜ್ಞ ಸದಕ್ಷಿಣಾಃ. ಹಾಗಾಗಿ ತಸ್ಮಾತ್ ಸರ್ವಾತ್ಮನ ರಾಜನ್ ಬ್ರಹ್ಮಣಾನ್ ಬ್ರಹ್ಮವಾದಿನ ತಪಸ್ವಿನೋ ಯಜ್ಞಶೀಲಾಹ. ತಪಸ್ಸು ಮಾಡ್ತಿರ್ತಾರೆ, ಯಜ್ಞವನ್ನು ಮಾಡ್ತಿರ್ತಾರೆ, ಇನ್ನೇನೋ ದೇವರಲ್ಲಿ ತೊಡಗಿರ್ತಾರೆ. ಅಂಥವರಿಗೆಲ್ಲ ತೊಂದರೆ ಕೊಟ್ಟರೆ ವಿಪ್ರಾಹ ಗಾವಾಹ ವೇದಾಶ್ಚ ತಪಸ್ಸತ್ಯಂ ದಮಕ್ಷಮಃ ಶ್ರದ್ಧಾದಯ ತಿತಿಕ್ಷವಾಶ್ಚ ಕೃತವಸ್ ಹರೇಸ್ತನೂ. ಇಷ್ಟೆಲ್ಲ ಗುಣಗಳಿಂದ ಕೂಡಿದ ಅಂತಹ ದೇವರ ಭಕ್ತರು. ಆ ದೇವರ ಭಕ್ತರಿಗೆ ತೊಂದರೆ ಕೊಟ್ಬಿಡೋಣ. ಅನೇಕ ಬೇರೆ ಬೇರೆ ವಿಧವಾದಂತಹ ಕಾಮರೂಪ, ಅವರಿಗೆ ಇಚ್ಛಾಧಾರಿಯಾದಂತಹ ರೂಪಗಳನ್ನು ಅವರು ಧಾರಣೆ ಮಾಡಬಹುದು. ಅಂತ ಎಲ್ಲ ದೈತ್ಯರವರು ಕಾಮರೂಪಧರ ದಿಕ್ಷೂನ್ ದಾನವಾನ್ ಗೃಹಮಾವಿಶತ್. ಆಯಾ ಗೃಹಗಳಿಗೆ ಹೋಗಿದ್ದಾರೆ, ಶಿಶುಗಳನ್ನು
ಮತ್ತು ದೇವರ ಭಕ್ತರಿಗೆ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಈ ಕಡೆಗೆ ಇಷ್ಟು ಅಸ್ತವ್ಯಸ್ತ ವ್ಯಾಪಾರ ನಡೀತಾ ಇದೆ. ಆ ಕಡೆಗೆ ಮುಂಜಾನೆ ಆಗಿದೆ, ಬೆಳಗ್ಗೆ ಮುಂಜಾನೆ ಆಗಿದೆ. ನೋಡ್ತಾರೆ, ಭಾರಿ ಉತ್ತಮ ಮುಖದ ಮೇಲೆ ತೇರಸ್ಸು, ಕಮಲದಂತೆ ಕಣ್ಣುಗಳು, ಮಂದಸ್ಮಿತವಾದ ಮುಖವನ್ನು ಅರಳಿಸ್ತಾ ಪರಮಾತ್ಮ ಮತ್ತು ಕಾಲು ಕೈಗಳನ್ನು ಆಡಿಸ್ತಾ ಅಲ್ಲಿ ಯಶೋಧ ಬಗಲಿಗೆ ರಾತ್ರಿ ಯಶೋಧ ಮತ್ತು ಕೂಸನ್ನು ಹಡಿದು ಮಲಗಿಬಿಟ್ಟಿದ್ದಾಳೆ. ಗೊತ್ತೇ ಇಲ್ಲ ಯಾವುದು ಅಂತ. ನೋಡಿದರೆ ಗಂಡು ಕೂಸು. ಬಹಳ ಸಂತೋಷವಾಗಿದೆ. ಬಹಳ ಸಂತೋಷದಿಂದ ಎಲ್ಲರಿಗೆ ಹೇಳಿದ್ದಾರೆ, ಆಹೂಯ ವಿಪ್ರಾನ್ ವೇದಜ್ಞಾನ್. ಆಗಿಂದಾಗೆ ಎಲ್ಲ ಬ್ರಾಹ್ಮಣರನ್ನು ಕರೆದಿದ್ದಾನೆ ನಂದ. ಬ್ರಾಹ್ಮಣರನ್ನು ಕರೆದು, ವೇದಜ್ಞರನ್ನು ಕರೆದು ಎಲ್ಲ ವಿಧವಾದ ಆಶೀರ್ವಾದವನ್ನು ಸ್ನಾನ ವಾಚಯಿತ್ವಾ ಸಸ್ಯವಚನಂ, ಪುಣ್ಯವಚನವನ್ನು ಮಾಡಿಕೊಂಡಿದ್ದಾನೆ. ಗಣಪತಿ ಪೂಜಾ, ವರ್ಣಪೂಜಾ, ಕುಲದೇವರ ಪೂಜಾ ಮತ್ತು ಬ್ರಾಹ್ಮಣರಿಂದ ಪಂಚ ಆಶೀರ್ವಾದಗಳನ್ನು ಮಾಡಿಕೊಂಡು ಕಾರಯಾಮಾಸ ವಿಧಿವತ್, ಏನು ಲೋಪದೋಷಗಳಾಗದೇನೆ ಎಲ್ಲ ವಿಧಿವತ್ತಾಗಿ ಮಾಡಿಕೊಂಡು ದೇವತೆಗಳ ಆಶೀರ್ವಾದ, ಬ್ರಾಹ್ಮಣರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಧೇನೂನಾಂ, ಅವರಿಗೆ ಕುಲದೇವತೆ ಅಂದರೆ ಬೇರೆ ಯಾರೂ ಅಲ್ಲ, ಆಕಳೆ, ಬೇರೆ ಯಾವುದಲ್ಲ. ಆಕಳಲ್ಲಿ ಸಮಸ್ತ ದೇವತೆಗಳನ್ನು ಕಾಣುವರು ಅಂತ ಗೋಪಾಲಕರವರಲ್ಲ. ಹಾಗಾಗಿ ಆ ಆಕಳ ಬಾಲನಿಂದ ಮತ್ತೆ ಅದಕ್ಕೆ ದೃಷ್ಟಿಯನ್ನು ತೆಗೆದಿದ್ದಾರೆ, ಕೂಸಿಗೆ. ಹೀಗೆಲ್ಲ ಮಾಡಿದ್ದಾರೆ. ಕಾಲೇನ ಸ್ನಾನ ಶೌಚಾಭ್ಯಾಂ, ಸ್ನಾನ ಶೌಚಗಳನ್ನು ಎಲ್ಲ ಮಾಡಿಕೊಂಡು ಸಂಸ್ಕಾರಗಳನ್ನು ಮಾಡಿ, ಶುಚಂತಿ ದಾನೈಹಿ, ದಾನಗಳನ್ನೆಲ್ಲ ಮಾಡಿದ್ದಾನೆ. ಮಾಡಿ ಊರಿನ ಜನ, ಇವನು ಆ ಊರಿಗೆ ನಂದ ಅಂತನೂ ಒಬ್ಬ ಮುಖ್ಯಸ್ಥನಿದ್ದ. ಹಾಗಾಗಿ ರಾಜನಿಗೆ ಕುಮಾರ ಹುಟ್ಟಿದ್ದಾನೆ ಅಂತ, ರಾಜಕುಮಾರ ಹುಟ್ಟಿದ್ದಾನೆ ಅಂತ ಎಲ್ಲರೂ ಎಲ್ಲ ವೈಭವದಿಂದ ಇದ್ದಾರೆ. ಎಲ್ಲರೂ ಹಾಡಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಭಾರಿ ವಸ್ತ್ರಾಭರಣಗಳಿಂದ ಭೂಷಿತರಾಗಿದ್ದಾರೆ. ಎಲ್ಲ ಕಡೆಗೆ ತೋರಣಗಳನ್ನು ಕಟ್ಟಿದ್ದಾರೆ. ಇವನು ನಂದನೂ ಕೂಡ ಪಾಪ ಎಲ್ಲರಿಗೆ ಮನೆಗೆ ಬಂದು ಕೂಸನ್ನು ನೋಡಿಕೊಂಡು ಹೋಗ್ರಿ ಅಂತ ಹೇಳಿ ಅಷ್ಟು ಆಹಿರಿಗಳನ್ನು ಕೊಡೋದೆಲ್ಲ ಇರ್ತದಲ್ಲ, ಅವರೂ ಕೊಡ್ತಾ ಇದ್ದಾರೆ, ಇವನು ಇಸ್ಕೊಳ್ತಾ ಇದ್ದಾನೆ. ಎಲ್ಲ ನಡೀತಾ ಇದೆ. ಅಷ್ಟರಲ್ಲಿ ಊರಿನ ಜನ ಎಲ್ಲ ಆಟ ಆಡ್ತಾ ಇದ್ದಾರೆ. ಏನು ಆಟ ಅಂದರೆ ಗೋಪಾಲ ಆಟ. ಏನು, ಬೆಣ್ಣೆಯನ್ನು ತೆಗೆದು ಮತ್ತೊಬ್ಬರ ಮೇಲೆ ಒಗೆಯೋದು, ಮಜ್ಜಿಗೆಯನ್ನು ಎಸುವುದು, ಮೊಸರನ್ನು ಎಸುವುದು, ಹಾಲನ್ನು ಎಸುವುದು, ಇದೇ ಅವರಿಗೆ ಆಟ, ಬೇರೆ ಆಟ ಇರಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಬೆಣ್ಣೆಯನ್ನು ಚೆಲ್ತಾ ಇದ್ದಾರೆ, ಮೊಸರನ್ನು ಒಗಿತಾ ಇದ್ದಾರೆ. ಗೋಪಾಹ ಪರಸ್ಪರಂ ದೃಷ್ಟಾಹ ದಧಿ ಕ್ಷೀರ ಘೃತಾಂಬುದಿಹಿ, ಎಲ್ಲ ಕಡೆಗೆ ಮೊಸರು, ಹಾಲು, ತುಪ್ಪ ಸುರಿತಾ ಇದೆ. ಯಾಕೆ? ಸಂತೋಷದಲ್ಲಿ ಮಾಡುವ ಈ ಎಲ್ಲ ಆಟಗಳು ಅವರದಲ್ಲ. ಆಸಿಂಚಿಂತೋ ವಿಲುಪ್ಯಂತಹ ನಮನೀತೇತುಂಚುಭಿ ತಥಾ ಆರಭ್ಯ ನಂದಸ್ಯ ವರ ಸರ್ವ ಸಮೃದ್ಧತಾ. ಇಟ್ಟು ವೈಭವದಿಂದ ಮತ್ತು ಪರಿಸರ ನಡೀತಾ ಇದ್ದಾಗ ವ್ಯಚರ ದಿವ್ಯವಾಸಾಹ, ಎಲ್ಲರೂ ಕೂಡ ಭಾರಿ ಭಾರಿವಾದ ವಸ್ತ್ರಗಳನ್ನು ಉಟ್ಟುಕೊಂಡು ಬಂದಿದ್ದಾರೆ, ವಸ್ತ್ರಗಳನ್ನು ಕೊಡ್ತಾ ಇದ್ದಾರೆ. ಗೋಪಾನ್ ಗೋಕುಲ ರಕ್ಷಾಯಾಮ್ ನಿರೂಪ್ಯ ಮಥುರಾಂ ಗತಃ. ಇಷ್ಟು ನಡೀತಾ ಇದೆ. ಆಗ ಮತ್ತು ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಅನ್ನು ಕಟ್ಟಬೇಕಲ್ಲ ರಾಜನಿಗೆ ಅಂತ ಹೇಳಿ ಆ ಸುತ್ತಮುತ್ತ ಹಳ್ಳಿಗೆ ಊರು ಶಹರಾದದ್ದು ಯಾವುದು? ಮಥುರಾಪಟ್ಟಣ. ಆ ಮಥುರಾಪಟ್ಟಣಕ್ಕೆ ರಾಜ ಯಾರು? ಕಂಸ. ಹಾಗಾಗಿ ಕಂಸನಿಗೆ ಊರಿನ ಜನ, ಈ ಸುತ್ತಮುತ್ತಲು ಊರಿನ ಜನ, ಈ ಗೋಕುಲ, ಆ ಗೋಕುಲದಲ್ಲಿ ಇದ್ದಂತಹ ಗೊಲ್ಲರು ಹೋಗಿ ಕಂಸನಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಮುಖಂಡನಾಗಿ ಮಾಡಿದರು ಈ ನಂದನಿಗೆ. ಹಾಗಾಗಿ ನಂದ ಹೋಗಿ ಆ ಕಂಸನಿಗೆ ಕಪ್ಪು ಕಾಣಿಕೆ ಕರವನ್ನು ಕಟ್ಟಬೇಕು ಅಂತ ಹೋಗಿದ್ದಾನೆ. ಅಲ್ಲಿ ವಸುದೇವನನ್ನು ಭೇಟಿಯಾಗಿ ಬರಬೇಕು. ಇಬ್ಬರು ಅಣ್ಣ ತಮ್ಮಂದರಿದ್ದಂತೆ. ಹಾಗಾಗಿ ಆ ನಂದ ಹೋಗಿ ವಸುದೇವನಿಗೆ ಭೇಟಿಯಾಗಿದ್ದಾನೆ. ಬಹಳ ದುಃಖಪಟ್ಟಿದ್ದಾನೆ. ಹೀಗೆಲ್ಲ ಆಗಬಾರ್ದಾಗಿತ್ತು. ಎಲ್ಲ ನಿಮ್ಮ ಹುಟ್ಟಿದ ಕೂಸುಗಳನ್ನೆಲ್ಲ ಕಂಸ ಕೊಂದು ಹಾಕಿದ ಅಂತ ಸುದ್ದಿ ಕೇಳಿದ್ವಿ. ಯಾರ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ ರಾಜ, ಏನೇ ಮಾಡಿದ್ರು ನಮ್ಮನ್ನು ಕೊಂದು ಹಾಕಿಬಿಡ್ತಾನೆ. ಹಾಗಾಗಿ ದೇವರಿಚ್ಛೆ ಏನು ಮಾಡುವುದು ಅಂತ ತಾನು ತನ್ನ ದುಃಖವನ್ನು ಹಂಚಿಕೊಳ್ತಾನೆ. ಹಾಗೆ ನಂದನು ಹೇಳಿದ ಮಾತನ್ನು ಕೇಳಿ ವಸುದೇವನು ಹೇಳ್ತಾನೆ, ಈ ಕಾಲಕ್ಕೆ, ಈ ವಯಸ್ಸಿಗೆ ನಿನಗೆ ಎಂದೂ ಸಂತಾನವಾಗುವುದಿಲ್ಲ. ಈ ವಯಸ್ಸಿಗೆ ಅಂಥದ್ದು ಉತ್ತಮ ಸಂತಾನವಾಗಿದೆ ಅಂತ ಸುದ್ದಿ ಕೇಳಿದೆ, ಬಹಳ ಸಂತೋಷವಾಯಿತು. ಆದರೂ ನೀನು ವೇಗವಾಗಿ, ನಾನು ಶಾಸ್ತ್ರಜ್ಞ, ನಾನು ಜ್ಯೋತಿಷ್ಯವನ್ನು ತಿಳಿದಿದ್ದೇನೆ, ಕಾಲಮಾನಗಳು ನನಗೆಲ್ಲ ಗೊತ್ತಿದೆ, ಏನೋ ನಿನಗೆ ಆಪತ್ತು ಬರ್ತಾ ಇದೆ, ನೀನು ಊರಿಗೆ ವೇಗವಾಗಿ ಸೇರಿ ಹೋಗು, ಆ ಆಪತ್ತನ್ನು ರಕ್ಷಣೆ ಮಾಡಿಕೋ, ಪರಿಹಾರ ಮಾಡಿಕೋ ಅಂತ ತಾನು ಪಾಪ ಆ ನಂದ ಆಗುವ ಮುಂದೆ ಕಾಲದ ಸೂಚನೆಯನ್ನು ತಿಳಿಸಿ ತಾನು ಕೊಟ್ಟು ಕಳಿಸಿದ್ದಾನೆ. ನೂನಂ ಯದೃಷ್ಟ ಅದೃಷ್ಟಂ ಆತ್ಮನಂ ತತ್ವಂ ಯೋ ವೇದನ ಮುಕ್ಷತಿ. ಹೀಗೆ ತಿಳಿಸಿ ನಂದ ತಾನು ಊರಿಗೆ ಬರ್ತಾ ಇದ್ದಾನೆ. ಬಂದು ಸೇರಿಕ್ಕೆ ಅವಕಾಶ ಬೇಕಲ್ಲ, ನಾಳಿನ ತನಕ ಸೇರ್ತಾನೆ. ಮತ್ತೆ ನಾಳೆ ಮುಂದಿನ ಭಾಗವನ್ನು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.